ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಂಗರಾಜ್ ಕನ್ನಡಿಗ. ನಾನು ಈ ಒಂದು ವಿಡಿಯೋದಲ್ಲಿ ಅಖಿಲ ಭಾರತ ಬಾರ್ ಪರೀಕ್ಷೆ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನವರು ಡಿಸೆಂಬರ್ 22, 2024ರಂದು AIBE 19ನೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಉತ್ತರವನ್ನು ನಮ್ಮ ಕನ್ನಡದ ಕಾನೂನು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ತಿಳಿಸಲು ನಮ್ಮದೊಂದು ಸಣ್ಣ ಪ್ರಯತ್ನ. ವಿಡಿಯೋ ನೋಡುವ ಮೊದಲು ನಮ್ಮ ನಿಂಗರಾಜ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನ್ನ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಕಾನೂನು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕಾನೂನು ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಬೆಂಬಲಿಸಿ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪರೀಕ್ಷೆ 2024ರ ಡಿಸೆಂಬರ್ 22ರಂದು ನಡೆದ 19ನೇ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಮತ್ತು ಉತ್ತರವನ್ನು ನೋಡುವುದಾದರೆ, ಮೊದಲನೇ ಪ್ರಶ್ನೆ: ಬಂಧಿತ ವ್ಯಕ್ತಿಗಳ ಬಗ್ಗೆ ಸಾರ್ವಜನಿಕ ಮಾಹಿತಿ ನೀಡಲು BNSSನ ಯಾವ ವಿಭಾಗವು ಪ್ರತಿ ಜಿಲ್ಲೆ ಮತ್ತು ಪೊಲೀಸ್ ಠಾಣೆಯಲ್ಲಿ ಗೊತ್ತುಪಡಿಸಿದ ಪೊಲೀಸ್ ಅಧಿಕಾರಿಯ ನೇಮಕವನ್ನು ಕಡ್ಡಾಯಗೊಳಿಸುತ್ತದೆ? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳು. ಆಯ್ಕೆ ಎ 35, ಆಯ್ಕೆ ಬಿ 37, ಆಯ್ಕೆ ಸಿ 45, ಆಯ್ಕೆ ಡಿ 25. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ 37 ಆಗಿರುತ್ತದೆ. ಎರಡನೆಯ ಪ್ರಶ್ನೆ: BNSSನ ಯಾವ ವಿಭಾಗವು ಭಾರತದ ಹೊರಗೆ ಇರುವ ಘೋಷಿತ ಅಪರಾಧಿಗಳ ಆಸ್ತಿಯನ್ನು ಗುರುತಿಸಲು, ಲಗತ್ತಿಸಲು ಮತ್ತು ಮುಟ್ಟುಗೋಲು ಹಾಕಲು ನಿಬಂಧನೆಗಳನ್ನು ಪರಿಚಯಿಸುತ್ತದೆ? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳು. ಆಯ್ಕೆ ಎ 76, ಆಯ್ಕೆ ಬಿ 84, ಆಯ್ಕೆ ಸಿ 86, ಆಯ್ಕೆ ಡಿ 74. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ 86. ಮೂರನೆಯ ಪ್ರಶ್ನೆ: BNSSನ ಯಾವ ವಿಭಾಗವು ಪ್ರಕರಣಗಳ ತ್ವರಿತ ಪರಿಹಾರವನ್ನು ಖಾತ್ರಿಪಡಿಸುವ ಮೂಲಕ ವಿಚಾರಣೆಗಳನ್ನು ಮುಂದೂಡುವುದರ ಮೇಲೆ ನಿಬಂಧನೆಗಳನ್ನು ಅಥವಾ ನಿರ್ಬಂಧಗಳನ್ನು ವಿಧಿಸುತ್ತದೆ? ಈ ಒಂದು ಪ್ರಶ್ನೆಗೆ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 246, ಆಯ್ಕೆ ಬಿ 346, ಆಯ್ಕೆ ಸಿ 356, ಆಯ್ಕೆ ಡಿ 146. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ 346. ನಾಲ್ಕನೆಯ ಪ್ರಶ್ನೆ: ಒಂದು ಮೊಕದ್ದಮೆಯು ಜಿಲ್ಲಾ ನ್ಯಾಯಾಲಯ ಎ ಅಲ್ಲಿ ಬಾಕಿ ಉಳಿದಿದೆ, ಆದರೆ ಕಕ್ಷಿದಾರರಲ್ಲಿ ಒಬ್ಬರಾದ ಮೀರಾ ಅದನ್ನು ಜಿಲ್ಲಾ ನ್ಯಾಯಾಲಯ ಬಿಗೆ ವರ್ಗಾಯಿಸಲು ವಿನಂತಿಸುತ್ತಾರೆ. ನ್ಯಾಯಾಲಯ ಎ ನಲ್ಲಿರುವ ನ್ಯಾಯಾಧೀಶರು ಪಕ್ಷಪಾತಿಯಾಗಿದ್ದಾರೆ ಎಂದು ಪ್ರತಿಪಾದಿಸಿದರು. ಈ ಮನವಿ ನಿರಾಧಾರ ಎಂದು ಎದುರಾಳಿ ಪಕ್ಷದ ರವಿ ಆಕ್ಷೇಪಿಸಿದರು. ಮೊಕದ್ದಮೆಯನ್ನು ವರ್ಗಾಯಿಸಬಹುದೇ ಎಂದು ನಿರ್ಧರಿಸಲು ಯಾರಿಗೆ ಅಧಿಕಾರವಿದೆ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆ ಎ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್, ಆಯ್ಕೆ ಬಿ ಜಿಲ್ಲಾ ನ್ಯಾಯಾಲಯ ಬಿ ನಲ್ಲಿರುವ ಸಿವಿಲ್ ನ್ಯಾಯಾಧೀಶರು, ಆಯ್ಕೆ ಸಿ ಸ್ಥಳೀಯ ವಕೀಲರ ಸಮಿತಿ, ಆಯ್ಕೆ ಡಿ ಮೊಕದ್ದಮೆ ಪ್ರಸ್ತುತ ಬಾಕಿ ಇರುವ ಜಿಲ್ಲಾ ನ್ಯಾಯಾಲಯ ಎ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್. ಐದನೆಯ ಪ್ರಶ್ನೆ: ಮಾಯಾ ತನ್ನ ನೆರೆಹೊರೆಯವರಾದ ನೇಹಾ ಅವರಿಂದ ಒಂದು ಮೊತ್ತದ ಹಣವನ್ನು ವಸೂಲಿ ಮಾಡಲು ಕೋರ್ಟ್ ಎ ನಲ್ಲಿ ಮೊಕದ್ದಮೆ ಹೂಡುತ್ತಾಳೆ. ವಿಚಾರಣೆಯ ಸಮಯದಲ್ಲಿ ಸೀಮಾ ಸಾಲಕ್ಕೆ ಹೊಣೆಗಾರಳಾಗಿರುವುದರಿಂದ ಮೂರನೇ ವ್ಯಕ್ತಿ ಸೀಮಾಳನ್ನು ಮೊಕದ್ದಮೆಗೆ ಸೇರಿಸಬೇಕೆಂದು ನೇಹಾ ವಿನಂತಿಸುತ್ತಾಳೆ. ಮಾಯಾ ಆಕ್ಷೇಪ ವ್ಯಕ್ತಪಡಿಸಿ ಸೀಮಾ ಅಗತ್ಯ ಪಕ್ಷವಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಕೋರ್ಟ್
ಎ ನಂತರ ಅರ್ಜಿಯನ್ನು ಪರಿಶೀಲಿಸುತ್ತದೆ ಮತ್ತು ಸೀಮಾ ಅವರನ್ನು ಪ್ರತಿವಾದಿಯಾಗಿ ಸೇರಿಸಬೇಕೆಂದು ನಿರ್ಧರಿಸುತ್ತದೆ. ಈ ಪರಿಸ್ಥಿತಿಯಲ್ಲಿ CPCಯ ಯಾವ ತತ್ವವನ್ನು ಅನ್ವಯಿಸಲಾಗಿದೆ? ಈ ಪ್ರಶ್ನೆಗೆ 4 ಆಯ್ಕೆಗಳಿದ್ದು, ಆಯ್ಕೆ ಎ ಆರ್ಡರ್ 7 ನಿಯಮ 11 ಫಿರ್ಯಾದಿ ತಿರಸ್ಕಾರ. ಆಯ್ಕೆ ಬಿ ಆದೇಶ 5 ಸಮನ್ಸ್ ಸೇವೆ. ಆಯ್ಕೆ ಸಿ ಆರ್ಡರ್ 6 ನಿಯಮ 17 ಮನವಿಗಳ ತಿದ್ದುಪಡಿ. ಆಯ್ಕೆ ಡಿ ಆದೇಶ 1 ನಿಯಮ 10 ಪಕ್ಷಗಳ ಸೇರ್ಪಡೆ ಮತ್ತು ಪರ್ಯಾಯ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ ಆದೇಶ 1 ನಿಯಮ 10 ಪಕ್ಷಗಳ ಸೇರ್ಪಡೆ ಮತ್ತು ಪರ್ಯಾಯ. 6ನೆಯ ಪ್ರಶ್ನೆ, CPCಯ ಯಾವ ವಿಭಾಗವು ಮೂಲ ತೀರ್ಪುಗಳಿಂದ ಮೇಲ್ಮನವಿಯನ್ನು ಅನುಮತಿಸುತ್ತದೆ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ವಿಭಾಗ 100, ಆಯ್ಕೆ ಬಿ ವಿಭಾಗ 115, ಆಯ್ಕೆ ಸಿ ವಿಭಾಗ 104, ಆಯ್ಕೆ ಡಿ ವಿಭಾಗ 96. ಈ ಪ್ರಶ್ನೆಗೆ ನಾವು ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ ವಿಭಾಗ 96. 7ನೆಯ ಪ್ರಶ್ನೆ, CPC ಅಡಿಯಲ್ಲಿ ದಾವೆಯಲ್ಲಿ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ಗರಿಷ್ಠ ಸಮಯದ ಮಿತಿ ಏನು? 4 ಆಯ್ಕೆಗಳಿದ್ದು, ಆಯ್ಕೆ ಎ 60 ದಿನಗಳು, ಆಯ್ಕೆ ಬಿ 120 ದಿನಗಳು, ಆಯ್ಕೆ ಸಿ 90 ದಿನಗಳು, ಆಯ್ಕೆ ಡಿ 30 ದಿನಗಳು. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ 90 ದಿನಗಳು. 8ನೆಯ ಪ್ರಶ್ನೆ, CPCಯ ಯಾವ ವಿಭಾಗವು ಭಾರತದ ರಾಷ್ಟ್ರಪತಿ ಮತ್ತು ರಾಜ್ಯಗಳ ರಾಜ್ಯಪಾಲರಿಗೆ ನ್ಯಾಯಾಲಯದಲ್ಲಿ ವೈಯಕ್ತಿಕವಾಗಿ ಹಾಜರಾಗುವುದರಿಂದ ವಿನಾಯಿತಿ ನೀಡುತ್ತದೆ? 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ವಿಭಾಗ 133, ಆಯ್ಕೆ ಬಿ ವಿಭಾಗ 128, ಆಯ್ಕೆ ಸಿ ವಿಭಾಗ 130, ಆಯ್ಕೆ ಡಿ ವಿಭಾಗ 132. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ವಿಭಾಗ 133. 9ನೆಯ ಪ್ರಶ್ನೆ, ಸಿವಿಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ಪ್ರಕರಣವನ್ನು ಒಂದು ನ್ಯಾಯಾಲಯದಿಂದ ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಲು ನ್ಯಾಯಾಲಯದ ಅಧಿಕಾರಕ್ಕೆ ಯಾವ ಪದವನ್ನು ಬಳಸಲಾಗುತ್ತದೆ? 4 ಆಯ್ಕೆಗಳಿವೆ. ಆಯ್ಕೆ ಎ ಉಲ್ಲೇಖ, ಆಯ್ಕೆ ಬಿ ವಿಮರ್ಶೆ, ಆಯ್ಕೆ ಸಿ ಶೂಟ್ ಅಥವಾ ದಾವೆಗಳ ವರ್ಗಾವಣೆ, ಆಯ್ಕೆ ಡಿ ರೆಸ್ ಜುಡಿಕಾಟಾ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ ಸೂಟ್ ಅಥವಾ ದಾವೆಗಳ ವರ್ಗಾವಣೆ. 10ನೆಯ ಪ್ರಶ್ನೆ, CPCಯ ಯಾವ ಆದೇಶದ ಅಡಿಯಲ್ಲಿ ಸಾರಾಂಶ ಶೂಟ್ಗಳ ಅಥವಾ ದಾವೆಗಳ ಕಾರ್ಯವಿಧಾನವನ್ನು ಒದಗಿಸಲಾಗಿದೆ? 4 ಆಯ್ಕೆಗಳಿದ್ದು, ಆಯ್ಕೆ ಎ ಆರ್ಡರ್ 37, ಆಯ್ಕೆ ಬಿ ಆರ್ಡರ್ 34, ಆಯ್ಕೆ ಸಿ ಆರ್ಡರ್ 36, ಆಯ್ಕೆ ಡಿ ಆರ್ಡರ್ 35. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ಆರ್ಡರ್ 37. 11ನೆಯ ಪ್ರಶ್ನೆ, ಸಾಕ್ಷಿಗಳ ರಕ್ಷಣೆಯನ್ನು ಖಾತ್ರಿಪಡಿಸುವ ದೃಷ್ಟಿಯಿಂದ ರಾಜ್ಯ ಸರ್ಕಾರವು ಸಾಕ್ಷಿ ಸಂರಕ್ಷಣಾ ಯೋಜನೆಯನ್ನು ಸಿದ್ಧಪಡಿಸಲು ಮತ್ತು ಸೂಚಿಸಲು ಯಾವ ವಿಭಾಗವು ಆದೇಶಿಸುತ್ತದೆ? ಆಯ್ಕೆ ಎ 198, ಆಯ್ಕೆ ಬಿ 298, ಆಯ್ಕೆ ಸಿ 398, ಆಯ್ಕೆ ಡಿ 98. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವುದೇ ಸೂಕ್ತ ಉತ್ತರಗಳಿಲ್ಲದೆ ಈ ಒಂದು ಪ್ರಶ್ನೆಯನ್ನು
ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ನವರು ವಿತ್ಡ್ರಾ ಅಥವಾ ಹಿಂತೆಗೆದುಕೊಳ್ಳಲಾಗಿದೆ. 12ನೆಯ ಪ್ರಶ್ನೆ, CPCಯ ಡ್ಯಾಶ್ ಇಂಟರ್ ಪ್ಲೀಡರ್ ಶೂಟ್ ಅಥವಾ ಪರಸ್ಪರ ಮನುವಾದಿ ದಾವೆ ಅನ್ನು ಒದಗಿಸುತ್ತದೆ. 4 ಆಯ್ಕೆಗಳಿದ್ದು ಆಯ್ಕೆ ಎ ವಿಭಾಗ 89, ಆಯ್ಕೆ ಬಿ ವಿಭಾಗ 92, ಆಯ್ಕೆ ಸಿ ವಿಭಾಗ 86, ಆಯ್ಕೆ ಡಿ ವಿಭಾಗ 88. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ ವಿಭಾಗ 88. 13ನೆಯ ಪ್ರಶ್ನೆ, CPCಯ ಯಾವ ವಿಭಾಗವು ಪರಿಹಾರ ವೆಚ್ಚಗಳ ಪಾವತಿಯನ್ನು ಒದಗಿಸುತ್ತದೆ? 4 ಆಯ್ಕೆಗಳಿದ್ದು ಆಯ್ಕೆ ಎ ವಿಭಾಗ 35A, ಆಯ್ಕೆ ಬಿ ವಿಭಾಗ 35B, ಆಯ್ಕೆ ಸಿ ವಿಭಾಗ 36, ಆಯ್ಕೆ ಡಿ ವಿಭಾಗ 35. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ವಿಭಾಗ 35A. 14ನೆಯ ಪ್ರಶ್ನೆ, ಎವಿಡೆನ್ಸ್ ಆ್ಯಕ್ಟ್ನ ಸೆಕ್ಷನ್ ಅಥವಾ ಪುರಾವೆ ಕಾಯ್ದೆ ವಿಭಾಗ 24ರಲ್ಲಿ ಇಲ್ಲದಿರುವ BSA ಸೆಕ್ಷನ್ ಅಥವಾ ವಿಭಾಗ 22ರಲ್ಲಿ ಯಾವ ಪದವನ್ನು ಸೇರಿಸಲಾಗಿದೆ? ಆಯ್ಕೆ ಎ ಬಲವಂತ, ಆಯ್ಕೆ ಬಿ ಬೆದರಿಕೆ, ಆಯ್ಕೆ ಸಿ ಭರವಸೆ, ಆಯ್ಕೆ ಡಿ ಪ್ರಚೋದನೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡುವುದಾದರೆ ಆಯ್ಕೆ ಎ ಬಲವಂತ ಸರಿಯಾದ ಉತ್ತರವಾಗಿದೆ. 15ನೆಯ ಪ್ರಶ್ನೆ, ವ್ಯವಹಾರದ ಅಸ್ತಿತ್ವವು ಸಂಬಂಧಿತವಾದಾಗ ಡ್ಯಾಶ್ನಲ್ಲಿ ಚರ್ಚಿಸಲಾಗಿದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆ ಎ BSA ಕಾಯಿದೆ 2023ರ ವಿಭಾಗ 13, ಆಯ್ಕೆ ಬಿ BSA 2023ರ ವಿಭಾಗ 14, ಆಯ್ಕೆ ಸಿ BSA 2023ರ ವಿಭಾಗ 15, ಆಯ್ಕೆ ಡಿ BSA 2023ರ ವಿಭಾಗ 12. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ BSA 2023ರ ವಿಭಾಗ 14. 16ನೆಯ ಪ್ರಶ್ನೆ, ಕ್ರಿಮಿನಲ್ ವಿಚಾರಣೆಯಲ್ಲಿ ರಾಜೇಶ್ ಕಳ್ಳತನದ ಆರೋಪಿ ಆಗಿದ್ದಾನೆ. ತನಿಖೆಯ ಸಮಯದಲ್ಲಿ ರಾಜೇಶ್ ಆಗಾಗ್ಗೆ ಬರುವ ಸ್ಥಳದಿಂದ ಕದ್ದ ಲ್ಯಾಪ್ಟಾಪ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಲ್ಯಾಪ್ಟಾಪ್ನಲ್ಲಿ ಅವರ ಬೆರಳಚ್ಚು ಪತ್ತೆಯಾಗಿದೆ. ಭಾರತೀಯ ಸಾಕ್ಷಿ ಅಧಿನಿಯಂ 2023ರ ಪ್ರಕಾರ ನ್ಯಾಯಾಲಯವು ಈ ಸಾಕ್ಷ್ಯವನ್ನು ಹೇಗೆ ವ್ಯಾಖ್ಯಾನಿಸಬೇಕು? 4 ಆಯ್ಕೆಗಳಿದ್ದು ಆಯ್ಕೆ ಎ ಮರುಪಡೆಯಲಾದ ಲ್ಯಾಪ್ಟಾಪ್ ಮತ್ತು ಫಿಂಗರ್ ಪ್ರಿಂಟ್ಸ್ಗಳು ಸಾಂದರ್ಭಿಕ ಪುರಾವೆಗಳಾಗಿವೆ. ಅದನ್ನು ಇತರ ಪುರಾವೆಗಳೊಂದಿಗೆ ಪರಿಗಣಿಸಬಹುದು, ಆದರೆ ತಾವಾಗಿಯೇ ಸಮಂಜಸವಾದ ಅನುಮಾನಕ್ಕೆ ಮೀರಿ ತಪ್ಪನ್ನು ಸಾಬೀತುಪಡಿಸುವುದಿಲ್ಲ. ಆಯ್ಕೆ ಬಿ ಲ್ಯಾಪ್ಟಾಪ್ ಅನ್ನು ಮರುಪಡೆಯುವ ಮೊದಲು ಪೊಲೀಸರು ಸರ್ಚ್ ವಾರೆಂಟ್ ಅಥವಾ ತಲಾಶು ಎಚ್ಚರಿಕೆ ಅನ್ನು ಪಡೆಯದ ಕಾರಣ ಸಾಕ್ಷ್ಯವು ಸ್ವೀಕಾರಾರ್ಹವಲ್ಲ. ಆಯ್ಕೆ ಸಿ ಬೆರಳಚ್ಚುಗಳನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸುವ ಮೊದಲು ಕನಿಷ್ಠ 2 ಸ್ವತಂತ್ರ ವಿಧಿವಿಜ್ಞಾನ ತಜ್ಞರು ಪರಿಶೀಲಿಸಬೇಕು. ಆಯ್ಕೆ ಡಿ ವಶಪಡಿಸಿಕೊಂಡ ಲ್ಯಾಪ್ಟಾಪ್ ಮತ್ತು ಫಿಂಗರ್ ಪ್ರಿಂಟ್ಸ್ ಅಥವಾ ಬೆರಳಚ್ಚುಗಳನ್ನು ಸ್ವಯಂಚಾಲಿತವಾಗಿ ರಾಜೇಶ್ನ ಅಪರಾಧದ ನಿರ್ಣಾಯಕ ಪುರಾವೆ ಎಂದು ಪರಿಗಣಿಸಲಾಗುತ್ತದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಮರುಪಡೆಯಲಾದ ಲ್ಯಾಪ್ಟಾಪ್ ಮತ್ತು ಫಿಂಗರ್ ಪ್ರಿಂಟ್ಗಳು
ಸಾಂದರ್ಭಿಕ ಪುರಾವೆಗಳಾಗಿವೆ. ಅದನ್ನು ಇತರ ಪುರಾವೆಗಳೊಂದಿಗೆ ಪರಿಗಣಿಸಬಹುದು, ಆದರೆ ತಾವಾಗಿಯೇ ಸಮಂಜಸವಾದ ಅನುಮಾನಕ್ಕೆ ಮೀರಿ ತಪ್ಪನ್ನು ಸಾಬೀತುಪಡಿಸುವುದಿಲ್ಲ. ಮುಂದಿನ ಪ್ರಶ್ನೆ 17ನೆಯ ಪ್ರಶ್ನೆ. ಮುದ್ರಣ, ಲಿಥೋಗ್ರಫಿ ಅಥವಾ ಶಿಲಾಶಾಸ್ತ್ರ ಅಥವಾ ಛಾಯಾಗ್ರಹಣ, ವಿಡಿಯೋ ರೆಕಾರ್ಡಿಂಗ್, ಎಲೆಕ್ಟ್ರಾನಿಕ್ ಅಥವಾ ವಿದ್ಯುಜ್ಜನಿತ ಅಥವಾ ಡಿಜಿಟಲ್ ದಾಖಲೆಗಳಂತಹ ಕಂಪ್ಯೂಟರ್ ಸಂಪನ್ಮೂಲಗಳಂತಹ ಹಲವಾರು ಭಾಗಗಳಲ್ಲಿ ಡಾಕ್ಯುಮೆಂಟ್ ಅಥವಾ ದಾಖಲೆಯನ್ನು ಕಾರ್ಯಗತಗೊಳಿಸಿದರೆ BSA 2023 ಪ್ರತಿ ಭಾಗವನ್ನು ಏನೆಂದು ವರ್ಗಾಯಿಸುತ್ತದೆ? 4 ಆಯ್ಕೆಗಳಿದ್ದು ಆಯ್ಕೆ ಎ ದ್ವಿತೀಯ ಸಾಕ್ಷ್ಯ, ಆಯ್ಕೆ ಬಿ ಸಾಂದರ್ಭಿಕ ಪುರಾವೆಗಳು, ಆಯ್ಕೆ ಸಿ ವೈಜ್ಞಾನಿಕ ಪುರಾವೆ, ಆಯ್ಕೆ ಡಿ ಪ್ರಾಥಮಿಕ ಸಾಕ್ಷ್ಯ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ ಪ್ರಾಥಮಿಕ ಸಾಕ್ಷ್ಯ. 18ನೆಯ ಪ್ರಶ್ನೆ. BSA ಯ ಯಾವ ವಿಭಾಗವು ಯಾವುದೇ ನ್ಯಾಯಾಲಯವು ಮಂತ್ರಿಗಳು ಮತ್ತು ಭಾರತದ ರಾಷ್ಟ್ರಪತಿಗಳ ನಡುವಿನ ಯಾವುದೇ ಸಂವಹನವನ್ನು ತನ್ನ ಮುಂದೆ ಹಾಜರುಪಡಿಸುವ ಅಗತ್ಯವಿಲ್ಲ ಎಂದು ಒದಗಿಸುತ್ತದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 165, ಆಯ್ಕೆ ಬಿ 268, ಆಯ್ಕೆ ಸಿ 168, ಆಯ್ಕೆ ಡಿ 65. ಈ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ 165. 19ನೆಯ ಪ್ರಶ್ನೆ. ಭಾರತೀಯ ಸಾಕ್ಷಿ ಅಧಿನಿಯಂನ ಸೆಕ್ಷನ್ ಅಥವಾ ವಿಭಾಗ 46ರ ಪ್ರಕಾರ ಸಿವಿಲ್ ಪ್ರಕರಣಗಳಲ್ಲಿ ಪಾತ್ರದ ಸಾಕ್ಷ್ಯವು ಯಾವಾಗ ಪ್ರಸ್ತುತವಾಗಿರುತ್ತದೆ? 4 ಆಯ್ಕೆಗಳಲ್ಲಿ ಆಯ್ಕೆ ಎ ಇತರ ಸಂಬಂಧಿತ ಸಂಗತಿಗೆ ಸಂಬಂಧಿಸಿದಾಗ ಮಾತ್ರ, ಆಯ್ಕೆ ಬಿ ಎಂದಿಗೂ ಸಂಬಂಧಿಸಿಲ್ಲ, ಆಯ್ಕೆ ಸಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಾತ್ರ, ಆಯ್ಕೆ ಡಿ ನಡವಳಿಕೆಯನ್ನು ಸಾಬೀತುಪಡಿಸಲು ಯಾವಾಗಲೂ ಪ್ರಸ್ತುತವಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಇತರ ಸಂಬಂಧಿತ ಸಂಗತಿಗೆ ಸಂಬಂಧಿಸಿದಾಗ ಮಾತ್ರ. 20ನೆಯ ಪ್ರಶ್ನೆ. CPCಯ ಯಾವ ವಿಭಾಗವು ರೆಸ್ ಜುಡಿಕಾಟಾ ತತ್ವದೊಂದಿಗೆ ವ್ಯವಹರಿಸುತ್ತದೆ? 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ವಿಭಾಗ 10, ಆಯ್ಕೆ ಬಿ ವಿಭಾಗ 12, ಆಯ್ಕೆ ಸಿ ವಿಭಾಗ 9, ಆಯ್ಕೆ ಡಿ ವಿಭಾಗ 11. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ ವಿಭಾಗ 11. 21ನೆಯ ಪ್ರಶ್ನೆ. BSA 2023ರ ಸೆಕ್ಷನ್ 146ರ ಅಡಿಯಲ್ಲಿ ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಅನುಮತಿಸಿದಾಗ, ಆಯ್ಕೆ ಎ ಅಡ್ಡ ಪರೀಕ್ಷೆಯ ಸಮಯದಲ್ಲಿ ಪ್ರಮುಖ ಪ್ರಶ್ನೆಯನ್ನು ಅನುಮತಿಸಲಾಗುವುದಿಲ್ಲ, ಆಯ್ಕೆ ಬಿ ಯಾವುದೇ ಆಪೇಕ್ಷಣೆ ಇಲ್ಲದೆ ಪರೀಕ್ಷೆಯಲ್ಲಿ ಮುಖ್ಯ ಮರುಪರೀಕ್ಷೆ ಅಡ್ಡ ಪರೀಕ್ಷೆ ಪ್ರಮುಖ ಪ್ರಶ್ನೆಯನ್ನು ಕೇಳಬಹುದು, ಆಯ್ಕೆ ಸಿ ಕ್ರಾಸ್ ಪರೀಕ್ಷೆಯ ಸಮಯದಲ್ಲಿ ಮತ್ತು ವಿಷಯಗಳು ಪರಿಚಯಾತ್ಮಕ, ವಿವಾದಾಸ್ಪದ ಅಥವಾ ಸಾಕಷ್ಟು ಸಾಬೀತಾದಾಗ ಪ್ರಮುಖ ಪ್ರಶ್ನೆಯನ್ನು ಅನುಮತಿಸಲಾಗುತ್ತದೆ, ಆಯ್ಕೆ ಡಿ ಪರೀಕ್ಷೆಯ ಸಮಯದಲ್ಲಿ ಪ್ರಮುಖ ಪ್ರಶ್ನೆಯನ್ನು ಯಾವಾಗಲೂ ನಿರ್ಬಂಧವಿಲ್ಲದೆ ಅನುಮತಿಸಲಾಗುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ ಕ್ರಾಸ್ ಪರೀಕ್ಷೆಯ ಸಮಯದಲ್ಲಿ ಮತ್ತು ವಿಷಯಗಳು ಪರಿಚಯಾತ್ಮಕ, ವಿವಾದಾಸ್ಪದ ಅಥವಾ ಸಾಕಷ್ಟು ಸಾಬೀತಾದಾಗ ಪ್ರಮುಖ ಪ್ರಶ್ನೆಯನ್ನು ಅನುಮತಿಸಲಾಗುತ್ತದೆ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ.
ಕೆಳಗಿನವುಗಳಲ್ಲಿ ಯಾವುದು ಮಧ್ಯಸ್ಥಿಕೆಯ ಲಕ್ಷಣವಾಗಿದೆ? 4 ಆಯ್ಕೆಗಳಲ್ಲಿ ಆಯ್ಕೆ ಎ, ಇದು ಪಕ್ಷಗಳ ನಡುವೆ ಸಮಾಲೋಚನೆಯನ್ನು ಸುಗಮಗೊಳಿಸುವ ತಟಸ್ಥ ಮೂರನೇ ಪಕ್ಷವನ್ನು ಒಳಗೊಂಡಿರುತ್ತದೆ. ಆಯ್ಕೆ ಬಿ, ಮಧ್ಯವರ್ತಿಯು ನ್ಯಾಯಾಧೀಶನಾಗಿ ಕಾರ್ಯನಿರ್ವಹಿಸುತ್ತಾನೆ ಮತ್ತು ತೀರ್ಪು ನೀಡುತ್ತಾನೆ. ಆಯ್ಕೆ ಸಿ, ಇದು ಯಾವಾಗಲೂ ನ್ಯಾಯಾಲಯದ ಆದೇಶವಾಗಿರುತ್ತದೆ. ಆಯ್ಕೆ ಡಿ, ಮಧ್ಯವರ್ತಿಯು ಬಂಧಿಸುವ ನಿರ್ಧಾರವನ್ನು ವಿಧಿಸುತ್ತಾನೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ, ಇದು ಪಕ್ಷಗಳ ನಡುವೆ ಸಮಾಲೋಚನೆಯನ್ನು ಸುಗಮಗೊಳಿಸುವ ತಟಸ್ಥ ಮೂರನೇ ಪಕ್ಷವನ್ನು ಒಳಗೊಂಡಿರುತ್ತದೆ. 23ನೆಯ ಪ್ರಶ್ನೆ, ಎ.ಬಿ.ಸಿ ಲಿಮಿಟೆಡ್ ಮತ್ತು ಎಕ್ಸ್.ವೈ.ಝೆಡ್ ಪ್ರೈವೇಟ್ ಲಿಮಿಟೆಡ್ ನಡುವೆ ವಿವಾದ ಉಂಟಾಗುತ್ತದೆ. ಎರಡೂ ಪಕ್ಷಗಳು ಪ್ರವೇಶಿಸಿದ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಒಪ್ಪಂದವು ಮಧ್ಯಸ್ಥಿಕೆ ಷರತ್ತನ್ನು ಒಳಗೊಂಡಿದೆ. ಇದು ಯಾವುದೇ ವಿವಾದಗಳನ್ನು ಮಧ್ಯಸ್ಥಿಕೆಗೆ ಉಲ್ಲೇಖಿಸಲಾಗುತ್ತದೆ ಎಂದು ಹೇಳುತ್ತದೆ. ಆದಾಗ್ಯೂ ಮಧ್ಯಸ್ಥಗಾರರ ನೇಮಕವನ್ನು ಪಕ್ಷಗಳು ಒಪ್ಪಿಕೊಳ್ಳುವಲ್ಲಿ ವಿಫಲವಾಗಿದೆ. ಮಧ್ಯಸ್ಥಿಕೆ ಮತ್ತು ರಾಜಿ ಕಾಯಿದೆ 1996ರ ಈ ಕೆಳಗಿನ ಯಾವ ನಿಬಂಧನೆಗಳು ಮಧ್ಯಸ್ಥಗಾರರ ನೇಮಕಾತಿಯ ಸಮಸ್ಯೆಯನ್ನು ಪರಿಹರಿಸಲು ಅನ್ವಯಿಸುತ್ತವೆ? 4 ಆಯ್ಕೆಗಳಿದ್ದು ಆಯ್ಕೆ ಎ, ಪಕ್ಷಗಳು ಪರಸ್ಪರ ಮಧ್ಯಸ್ಥಗಾರನನ್ನು ಆಯ್ಕೆ ಮಾಡಬೇಕು ಮತ್ತು ಅವರು ವಿಫಲವಾದರೆ ಮಧ್ಯಸ್ಥಿಕೆ ನಡೆಯುವುದಿಲ್ಲ. ಆಯ್ಕೆ ಬಿ, ಮಧ್ಯಸ್ಥಿಕೆದಾರರನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಇಂಡಿಯನ್ ಕೌನ್ಸಿಲ್ ಆಫ್ ಆರ್ಬಿಟ್ರೇಷನ್ ನೇಮಿಸಬೇಕು. ಆಯ್ಕೆ ಸಿ, ಪಕ್ಷಗಳು ಮಧ್ಯಸ್ಥಿಕೆಗೆ ಬದಲಾಗಿ ರಾಜಿ ಮಾಡಿಕೊಳ್ಳುವ ಮೂಲಕ ನೇಮಕಾತಿ ಸಮಸ್ಯೆಯನ್ನು ಪರಿಹರಿಸಬಹುದು. ಆಯ್ಕೆ ಡಿ, ಪ್ರಶ್ನೆಗಳು ಒಂದನ್ನು ಒಪ್ಪಿಕೊಳ್ಳಲು ವಿಫಲವಾದರೆ ಸೆಕ್ಷನ್ 11ರ ಅಡಿಯಲ್ಲಿ ನ್ಯಾಯಾಲಯವು ಮಧ್ಯಸ್ಥಗಾರರನ್ನು ನೇಮಿಸುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ, ಪಕ್ಷಗಳು ಒಂದನ್ನು ಒಪ್ಪಿಕೊಳ್ಳಲು ವಿಫಲವಾದರೆ ಸೆಕ್ಷನ್ 11ರ ಅಡಿಯಲ್ಲಿ ನ್ಯಾಯಾಲಯವು ಮಧ್ಯಸ್ಥಗಾರರನ್ನು ನೇಮಿಸುತ್ತದೆ. 24ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಎ.ಡಿ.ಆರ್ ಅನ್ನು ಬಳಸುವ ಪ್ರಯೋಜನವಲ್ಲ? ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ, ಇದು ಸಾಂಪ್ರದಾಯಿಕ ನ್ಯಾಯಾಲಯದ ಪ್ರಕರಣಗಳಿಗಿಂತ ಹೆಚ್ಚು ಗೌಪ್ಯತೆಯನ್ನು ನೀಡುತ್ತದೆ. ಆಯ್ಕೆ ಬಿ, ಇದು ಯಾವಾಗಲೂ ಬಂಧಿಸುವ ನಿರ್ಧಾರಕ್ಕೆ ಕಾರಣವಾಗುತ್ತದೆ. ಆಯ್ಕೆ ಸಿ, ಇದು ಸಾಮಾನ್ಯವಾಗಿ ನ್ಯಾಯಾಲಯದ ಪ್ರಕ್ರಿಯೆಗಿಂತ ಕಡಿಮೆ ವೆಚ್ಚದಾಯಕವಾಗಿರುತ್ತದೆ. ಆಯ್ಕೆ ಡಿ, ಇದು ಸಾಮಾನ್ಯವಾಗಿ ದಾವೆಗಿಂತ ವೇಗವಾಗಿರುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತ ಉತ್ತರವನ್ನು ನೋಡುವುದಾದರೆ ಇದು ಯಾವಾಗಲೂ ಬಂಧಿಸುವ ನಿರ್ಧಾರಕ್ಕೆ ಕಾರಣವಾಗುತ್ತದೆ. 25ನೆಯ ಪ್ರಶ್ನೆ, ಕಿರಣ್ ಮತ್ತು ಮೀರಾ ಮಧ್ಯಸ್ಥಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಕಿರಣ್ ಅವರಿಗೆ ಪರಿಹಾರವಾಗಿ 10 ಲಕ್ಷ ರು ನೀಡಲಾಗಿದೆ. ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿನ ಕೆಲವು ಕಾರ್ಯವಿಧಾನದ ಅಕ್ರಮಗಳಿಗಾಗಿ ಪ್ರಶಸ್ತಿಯನ್ನು ಜಾರಿಗೊಳಿಸಲಾಗಲಿಲ್ಲ ಎಂದು ವಾದಿಸಿದ ಮೀರಾ ಮೊತ್ತವನ್ನು ಪಾವತಿಸಲು ನಿರಾಕರಿಸಿದರು. ಮಧ್ಯಸ್ಥಿಕೆ ತೀರ್ಪನ್ನು ಜಾರಿಗೊಳಿಸಲು ಕಿರಣ್ ನ್ಯಾಯಾಲಯವನ್ನು ಸಂಪರ್ಕಿಸಲು ನಿರ್ಧರಿಸುತ್ತಾನೆ. 1996ರ ಮಧ್ಯಸ್ಥಿಕೆ ಮತ್ತು ಸಮನ್ವಯ ಕಾಯಿದೆಯ ಕೆಳಗಿನ ಯಾವ ನಿಬಂಧನೆಗಳು ಆರ್ಬಿಟ್ರಲ್ ಪ್ರಶಸ್ತಿಯ ಜಾರಿಯನ್ನು ನಿಯಂತ್ರಿಸುತ್ತದೆ? ಈ ಒಂದು ಪ್ರಶ್ನೆಯ 4 ಆಯ್ಕೆಗಳೆಂದರೆ ಆಯ್ಕೆ ಎ, ಕಾಯಿದೆಯ ಸೆಕ್ಷನ್ 36 ನ್ಯಾಯಾಲಯದಿಂದ ಪಕ್ಕಕ್ಕೆ ಹಾಕದ ಹೊರತು ಆರ್ಬಿಟ್ರಲ್ ಪ್ರಶಸ್ತಿಯನ್ನು ಸ್ವಯಂಚಾಲಿತವಾಗಿ ಜಾರಿಗೊಳಿಸಲು ಅನುಮತಿಸುತ್ತದೆ. ಆಯ್ಕೆ ಬಿ, ಕಾಯಿದೆಯ ವಿಭಾಗ 9 ಆರ್ಬಿಟ್ರಲ್ ಪ್ರಶಸ್ತಿಗಳ ಜಾರಿಯನ್ನು
ನಿಯಂತ್ರಿಸುತ್ತದೆ. ಆಯ್ಕೆ ಸಿ ಕಾಯಿದೆ ವಿಭಾಗ 11 ಮಧ್ಯಸ್ಥಿಕೆಯ ಪ್ರಶಸ್ತಿಗಳ ಜಾರಿಯೊಂದಿಗೆ ವ್ಯವಹರಿಸುತ್ತದೆ, ಮೇಲ್ಮನವಿಯಲ್ಲ. ಆಯ್ಕೆ ಡಿ ಕಾಯಿದೆಯ ವಿಭಾಗ 34 ಆರ್ಬಿಟ್ರಲ್ ಪ್ರಶಸ್ತಿಯನ್ನು ಜಾರಿಗೊಳಿಸುವುದರೊಂದಿಗೆ ವ್ಯವಹರಿಸುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಕಾಯಿದೆಯ ಸೆಕ್ಷನ್ 36 ನ್ಯಾಯಾಲಯದಿಂದ ಪಕ್ಕಕ್ಕೆ ಹಾಕದ ಹೊರತು ಆರ್ಬಿಟ್ರಲ್ ಪ್ರಶಸ್ತಿಯನ್ನು ಸ್ವಯಂಚಾಲಿತವಾಗಿ ಜಾರಿಗೊಳಿಸಲು ಅನುಮತಿಸುತ್ತದೆ. 26ನೆಯ ಪ್ರಶ್ನೆ BSA 2023 ವಿಭಾಗ 78 ಉಪವಿಭಾಗ 2 ಪ್ರಕಾರ ಡಾಕ್ಯುಮೆಂಟ್ ಅಥವಾ ದಾಖಲೆಗೆ ಸಹಿ ಮಾಡುವ ಅಥವಾ ಪ್ರಮಾಣೀಕರಿಸುವ ಅಧಿಕಾರಿಯ ಬಗ್ಗೆ ಊಹೆ ಏನು? ಆಯ್ಕೆ ಎ ಸಹಿ ಮಾಡುವ ಸಮಯದಲ್ಲಿ ಅಧಿಕಾರಿಯು ಹಕ್ಕು ಪಡೆದ ಅಧಿಕಾರಿ ಪಾತ್ರವನ್ನು ಹೊಂದಿರಲಿಲ್ಲ. ಆಯ್ಕೆ ಬಿ ಡಾಕ್ಯುಮೆಂಟ್ ಅಥವಾ ದಾಖಲೆಗೆ ಸಹಿ ಮಾಡುವಾಗ ಅಥವಾ ಪ್ರಮಾಣೀಕರಿಸುವಾಗ ಅಧಿಕಾರಿಯು ಅಧಿಕೃತ ಪಾತ್ರವನ್ನು ಹೊಂದಿದ್ದರು. ಆಯ್ಕೆ ಸಿ ಡಾಕ್ಯುಮೆಂಟ್ನ ಅಥವಾ ದಾಖಲೆಯ ದೃಢೀಕರಣವು ಅಧಿಕಾರಿಗಳ ಅಧಿಕೃತ ಪಾತ್ರದಿಂದ ಸ್ವತಂತ್ರವಾಗಿದೆ. ಆಯ್ಕೆ ಡಿ ಅಧಿಕಾರಿಯ ಸಹಿ ನಕಲಿ ಎಂದು ಭಾವಿಸಲಾಗಿದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ ಡಾಕ್ಯುಮೆಂಟ್ ಅಥವಾ ದಾಖಲೆಗೆ ಸಹಿ ಮಾಡುವಾಗ ಅಥವಾ ಪ್ರಮಾಣೀಕರಿಸುವಾಗ ಅಧಿಕಾರಿಯು ಅಧಿಕೃತ ಪಾತ್ರವನ್ನು ಹೊಂದಿದ್ದರು. 27ನೆಯ ಪ್ರಶ್ನೆ ಸೆಕ್ಷನ್ ಅಥವಾ ವಿಭಾಗ 15 ಹಿಂದೂ ವಿವಾಹ ಕಾಯಿದೆ 1955 ಅಡಿಯಲ್ಲಿ ವಿಚ್ಛೇದಿತ ವ್ಯಕ್ತಿ ಮತ್ತೆ ಮದುವೆಯಾಗಲು ಡ್ಯಾಶ್. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ತೀರ್ಪಿನ ದಿನಾಂಕದಿಂದ 6 ತಿಂಗಳ ಅವಧಿಯವರೆಗೆ ಕಾಯಬೇಕಾಗುತ್ತದೆ. ಆಯ್ಕೆ ಬಿ ನ್ಯಾಯಾಲಯದ ಅನುಮತಿ ಇಲ್ಲದೆ ಹಕ್ಕಿನ ವಿಷಯವಾಗಿ ತಕ್ಷಣವೇ ಮದುವೆಯಾಗಬಹುದು. ಆಯ್ಕೆ ಸಿ ಇವುಗಳಲ್ಲಿ ಯಾವುದೂ ಇಲ್ಲ. ಆಯ್ಕೆ ಡಿ ತೀರ್ಪಿನ ದಿನಾಂಕದಿಂದ 1 ವರ್ಷದ ಅವಧಿವರೆಗೆ ಕಾಯಬೇಕಾಗುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ನವರು ಈ ಒಂದು ಪ್ರಶ್ನೆಯನ್ನು ವಿಟ್ರಾ ಅಥವಾ ಹಿಂತೆಗೆದುಕೊಳ್ಳಲಾಗಿದೆ. 28ನೆಯ ಪ್ರಶ್ನೆ ಆರತಿ ಮತ್ತು ರಾಜೇಶ್ ಮದುವೆಯಾಗಿ 5 ವರ್ಷಗಳಾಗಿವೆ. ಕಾಲಾನಂತರದಲ್ಲಿ ಆರತಿಯು ರಾಜೇಶ್ನಿಂದ ನಿರಂತರ ಕ್ರೌರ್ಯಕ್ಕೆ ಒಳಗಾಗಿದ್ದಾಳೆ. ಇದು ಭಾವನಾತ್ಮಕ ಮತ್ತು ಮಾನಸಿಕ ಯಾತನೆಗೆ ಕಾರಣವಾಗಿದೆ. ಹಿಂದೂ ವಿವಾಹ ಕಾಯಿದೆ 1955 ಸೆಕ್ಷನ್ 13 ಉಪ ಸೆಕ್ಷನ್ 1 ಮತ್ತು ಉಪ ಸೆಕ್ಷನ್ 1A ಅಡಿಯಲ್ಲಿ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ಆರತಿ ನಿರ್ಧರಿಸುತ್ತಾಳೆ. ಹಿಂದೂ ವಿವಾಹ ಕಾಯಿದೆಯಡಿಯಲ್ಲಿ ವಿಚ್ಛೇದನದ ಆಧಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿದೆ? 4 ಆಯ್ಕೆಗಳನ್ನು ನೋಡುವುದರೆ ಆಯ್ಕೆ ಎ ಆರತಿ ಅವರು ಮಾನಸಿಕ ಮತ್ತು ದೈಹಿಕ ಕ್ರೌರ್ಯವನ್ನು ಸಾಬೀತುಪಡಿಸುವವರೆಗೆ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನವನ್ನು ಪಡೆಯಬಹುದು. ಆಯ್ಕೆ ಬಿ ಆರತಿ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನವನ್ನು ಪಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಅದು ಹಿಂದೂ ವಿವಾಹ ಕಾಯಿದೆಯಡಿಯಲ್ಲಿ ಗುರುತಿಸಲ್ಪಟ್ಟಿಲ್ಲ. ಆಯ್ಕೆ ಸಿ ವಿಚ್ಛೇದನ ಅರ್ಜಿಯಲ್ಲಿ ಯಶಸ್ವಿಯಾಗಲು ರಾಜೇಶ್ನ ಕ್ರೌರ್ಯವು ಉದ್ದೇಶಪೂರ್ವಕವಾಗಿದೆ ಎಂದು ಆರತಿ ಸಾಬೀತುಪಡಿಸಬೇಕು. ಆಯ್ಕೆ ಡಿ ಆರತಿ ವ್ಯಭಿಚಾರದ ಆಧಾರದ ಮೇಲೆ ಮಾತ್ರ ವಿಚ್ಛೇದನವನ್ನು ಪಡೆಯಬಹುದು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಆರತಿ ಅವರು ಮಾನಸಿಕ ಅಥವಾ ದೈಹಿಕ ಕ್ರೌರ್ಯವನ್ನು ಸಾಬೀತುಪಡಿಸುವವರೆಗೆ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನವನ್ನು ಪಡೆಯಬಹುದು. 29ನೆಯ ಪ್ರಶ್ನೆ ದಯಾಭಾಗ ಮೌನವಾಗಿರುವ ವಿಷಯಗಳಲ್ಲಿ ಏನು ಮೇಲುಗೈ ಸಾಧಿಸುತ್ತದೆ? ಈ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಅಥವಾ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಸ್ಮೃತಿಗಳು, ಆಯ್ಕೆ ಬಿ ಶ್ರುತಿಗಳು, ಆಯ್ಕೆ ಸಿ ಮಿತಾಕ್ಷರ,
ಆಯ್ಕೆ ಡಿ ಸ್ಥಳೀಯ ಪದ್ಧತಿಗಳು. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಮಿತಾಕ್ಷರ. 30ನೆಯ ಪ್ರಶ್ನೆ, ನಿಶಾ ಮತ್ತು ಆಕಾಶ್ ಬೇರ್ಪಟ್ಟಿದ್ದಾರೆ ಮತ್ತು ಅವರಿಬ್ಬರು ತಮ್ಮ ಅಪ್ರಾಪ್ತ ಮಗು ಆರವ್ನ ಪಾಲನೆಯನ್ನು ಬಯಸುತ್ತಾರೆ. ನಿಶಾ ಪ್ರಾಥಮಿಕ ಆರೈಕೆದಾರರಾಗಿದ್ದಾರೆ, ಆದರೆ ಆಕಾಶ್ ಅವರು ಆರವ್ಗೆ ಉತ್ತಮ ಆರ್ಥಿಕ ಸ್ಥಿರತೆಯನ್ನು ಒದಗಿಸಬಹುದು ಎಂದು ಹೇಳಿಕೊಂಡಿದ್ದಾರೆ. ಅವರಿಬ್ಬರೂ 1890ರ ಗಾರ್ಡಿಯನ್ ಅಥವಾ ರಕ್ಷಕ ಮತ್ತು ವಾರ್ಡ್ಸ್ ಆಕ್ಟ್ ಅಡಿಯಲ್ಲಿ ನ್ಯಾಯಾಲಯವನ್ನು ಸಂಪರ್ಕಿಸುತ್ತಾರೆ. ಆರವ್ನ ಕಸ್ಟಡಿಯನ್ನು ಅಥವಾ ಪಾಲನೆಯನ್ನು ನಿರ್ಧರಿಸುವಲ್ಲಿ ನ್ಯಾಯಾಲಯವು ಈ ಕೆಳಗಿನ ಯಾವ ಅಂಶಗಳನ್ನು ಪ್ರಾಥಮಿಕವಾಗಿ ಪರಿಗಣಿಸುತ್ತದೆ? ಆಯ್ಕೆ 4 ಆಯ್ಕೆಗಳಿದ್ದು, ಆಯ್ಕೆ ಎ ಮಗುವಿನ ಲಿಂಗ, ಆಯ್ಕೆ ಬಿ ಮಗುವಿನ ಕಲ್ಯಾಣ ಮತ್ತು ಉತ್ತಮ ಹಿತಾಸಕ್ತಿ, ಆಯ್ಕೆ ಸಿ ಆರ್ಥಿಕವಾಗಿ ಹೆಚ್ಚು ಸ್ಥಿರವಾಗಿರುವ ಪೋಷಕರಿಗೆ ಸ್ವಯಂಚಾಲಿತವಾಗಿ ಪಾಲನೆಯನ್ನು ನೀಡಲಾಗುತ್ತದೆ, ಆಯ್ಕೆ ಡಿ ಇಬ್ಬರು ಪೋಷಕರ ಆರ್ಥಿಕ ಸ್ಥಿರತೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ ಮಗುವಿನ ಕಲ್ಯಾಣ ಮತ್ತು ಉತ್ತಮ ಹಿತಾಸಕ್ತಿ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಎಂಬುದಾಗಿರುತ್ತದೆ. ಒಂದು ಕಡೆ 5 ಆಯ್ಕೆಗಳಿದ್ದು ಮತ್ತೊಂದು ಕಡೆ 6 ಆಯ್ಕೆಗಳಿದ್ದು ಇದಕ್ಕೆ ಹೊಂದಿಸಬೇಕಾಗಿರುತ್ತದೆ. ಆಯ್ಕೆ ಎ ಮಾತನಾಡುವ ಪದಗಳು, ಆಯ್ಕೆ ಬಿ ದೀಪಿಕಾ ವಿರುದ್ಧ CAT, ಆಯ್ಕೆ ಸಿ ಮೌನ, ಆಯ್ಕೆ ಡಿ ಹಸ್ ಕೌರ್ ವಿರುದ್ಧ ಕರ್ತಾರ್ ಸಿಂಗ್, ಆಯ್ಕೆ ಇ ಸಯಾರಾ ಬಾನೋ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಮತ್ತೊಂದು ಕಡೆ ನೋಡುವುದಾದರೆ ಒಂದನೆಯದು ಸುನ್ನತ್ ಉಲ್ ಕೌಲ್, ಎರಡನೆಯದು ಸಾಂಪ್ರದಾಯಿಕ ಕಾನೂನು, ಮೂರನೆಯದು ಸುನ್ನತ್ ಉಲ್ ತಕ್ರೀರ್, ನಾಲ್ಕನೆಯದು ವಿಲಕ್ಷಣ ಸಂಬಂಧಗಳು, ಐದನೆಯದು ತ್ರಿವಳಿ ತಲಾಕ್, ಆರನೆಯದು ಜೀವನಾಂಶ. ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಎಂಬುದಾಗಿದೆ ಈ ಒಂದು ಪ್ರಶ್ನೆ. ಆಯ್ಕೆ ಎ 3, ಬಿ 2, ಸಿ 1, ಡಿ 5, ಇ 6. ಆಯ್ಕೆ ಬಿ ಎ 1, ಬಿ 4, ಸಿ 3, ಡಿ 2, ಇ 5. ಆಯ್ಕೆ ಸಿ ಎ 3, ಬಿ 4, ಸಿ 1, ಡಿ 2, ಇ 6. ಆಯ್ಕೆ ಡಿ ಎ 1, ಬಿ 2, ಸಿ 3, ಡಿ 4, ಇ 6. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಸರಿಯಾದ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ ಎ 1, ಬಿ 4, ಸಿ 3, ಡಿ 2, ಇ 5. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆಯನ್ನು ನೋಡುವುದಾದರೆ ಹಿಂದೂ ವಿವಾಹ ಕಾಯಿದೆ 1955ರ ಅಡಿಯಲ್ಲಿ ಸಪಿಂಡ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಯಾವ ವಿಭಾಗಗಳು ಚರ್ಚಿಸುತ್ತವೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ವಿಭಾಗ 3F1 ಮತ್ತು 5-4, ಆಯ್ಕೆ ಬಿ ವಿಭಾಗಗಳು 3F1 and 2, ವಿಭಾಗ 3G ಮತ್ತು 5-4ಗೆ ವಿತರಣೆ. ಮುಂದಿನ ಆಯ್ಕೆ ಸಿ ವಿಭಾಗಗಳು 3F1 and 2, ವಿಭಾಗ
3G ಮತ್ತು 5 ಉಪವಿಭಾಗ 5ಗೆ ವಿವರಣೆ. ಮತ್ತೊಂದು ಆಯ್ಕೆ ಡಿ ವಿಭಾಗ 3F1 ಮತ್ತು 5 ಉಪವಿಭಾಗ 5. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ವಿಭಾಗಗಳು 3F1 ಆ್ಯಂಡ್ 2, ವಿಭಾಗ 3G ಮತ್ತು 5 ಉಪವಿಭಾಗ 5ಕ್ಕೆ ವಿವರಣೆ. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ. ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆಯ ಪರಿಹಾರವನ್ನು ಹಿಂದೂ ವಿವಾಹ ಕಾಯಿದೆ 1955ರ ಸೆಕ್ಷನ್ ಡ್ಯಾಶ್ನಲ್ಲಿ ನೀಡಲಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 11, ಆಯ್ಕೆ ಬಿ 6, ಆಯ್ಕೆ ಸಿ 9, ಆಯ್ಕೆ ಡಿ 13. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ 9. 34ನೇ ಪ್ರಶ್ನೆ. ಯಾವ ಪ್ರಕರಣದಲ್ಲಿ ಜೈಲು ಕೈದಿಯೊಬ್ಬರು ದೈಹಿಕ ಹಿಂಸೆಯನ್ನು ವಿವರಿಸುವ ಪತ್ರವನ್ನು ಸುಪ್ರೀಂ ಕೋರ್ಟ್ಗೆ ಕಳುಹಿಸಿದರು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಲ್ಲಿ ಪ್ರವರ್ತಕರಾದರು, ಆದರೂ ನ್ಯಾಯಾಲಯವು ನಂತರ ಪತ್ರಗಳನ್ನು ಪರಿಗಣಿಸುವ ಅಭ್ಯಾಸವನ್ನು ಕೈಬಿಟ್ಟಿತು? ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ, ಆಯ್ಕೆ ಬಿ ಮುಕ್ತಿ ಮೋರ್ಚಾ ವಿರುದ್ಧ ಭಾರತದ ಒಕ್ಕೂಟ, ಆಯ್ಕೆ ಸಿ ನರಸಿಂಹರಾವ್ ಪ್ರಕರಣ, ಆಯ್ಕೆ ಡಿ ಹುಸೇನಾರ ಖಾತೂನ್ ವಿರುದ್ಧ ಬಿಹಾರ ಪ್ರಕರಣ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ 1980ರ ದಶಕದ ಆರಂಭದಲ್ಲಿ ಸಾಮಾಜಿಕ ಕಾರ್ಯಕರ್ತರ ಗುಂಪು ದೆಹಲಿಯ ಬಳಿ ಕಲ್ಲು ಗಣಿಗಳಲ್ಲಿ ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ತೀವ್ರವಾಗಿ ಶೋಷಣೆ ಮಾಡುವುದನ್ನು ಕಂಡುಹಿಡಿದಿದೆ. ಅನೇಕ ಮಕ್ಕಳನ್ನು ಒಳಗೊಂಡಂತೆ ಕಾರ್ಮಿಕರು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುತ್ತಿದ್ದರು, ತಾತ್ಕಾಲಿಕ ಆಶ್ರಯದಲ್ಲಿ ವಾಸಿಸುತ್ತಿದ್ದರು ಮತ್ತು ಸಾಲ ಮತ್ತು ಬಲವಂತದ ದುಡಿಮೆಯ ಚಕ್ರದಲ್ಲಿ ಪರಿಣಾಮಕಾರಿಯಾಗಿ ಸಿಕ್ಕಿಬಿದ್ದರು. ಷರತ್ತುಗಳು ಮೂಲಭೂತ ಮಾನವ ಹಕ್ಕುಗಳ ವ್ಯವಸ್ಥಿತ ಉಲ್ಲಂಘನೆಗಳನ್ನು ಬಹಿರಂಗಪಡಿಸಿದವು. ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ವಿಷಯ ಪರಿಸ್ಥಿತಿಗಳನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸಲಾಯಿತು ಮತ್ತು ಈ ಪ್ರಕರಣದಲ್ಲಿ ನ್ಯಾಯಾಲಯದ ಕೆಳಗಿನ ಅಭಿಪ್ರಾಯಗಳಲ್ಲಿ ಒಂದನ್ನು ಈ ಕೆಳಗಿನವುಗಳಿಂದ ಗುರುತಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ತೀರ್ಪು ಪ್ರಾಥಮಿಕವಾಗಿ ಬಂಧಿತ ಕಾರ್ಮಿಕರ ವ್ಯವಸ್ಥಿತ ಸಮಸ್ಯೆಗಳನ್ನು ಪರಿಹರಿಸದೆ ಸಂತ್ರಸ್ತ ಕಾರ್ಮಿಕರಿಗೆ ವಿತ್ತೀಯ ಪರಿಹಾರವನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಆಯ್ಕೆ ಬಿ ಸುಪ್ರೀಂ ಕೋರ್ಟ್ ಬಲವಂತದ ದುಡಿಮೆಯ ವಿರುದ್ಧದ ಹಕ್ಕನ್ನು ಆರ್ಟಿಕಲ್ 21ರ ಅಡಿಯಲ್ಲಿ ಜೀವನ ಮತ್ತು ಮಾನವ ಘನತೆಯ ಹಕ್ಕಿನಿಂದ ಪಡೆದ ಮೂಲಭೂತ ಹಕ್ಕು ಎಂದು ಗುರುತಿಸಿದೆ. ಆಯ್ಕೆ ಸಿ ನ್ಯಾಯಾಲಯವು ಕೇವಲ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅಲ್ಲ, ಕಾರ್ಮಿಕ ಹಕ್ಕುಗಳ ಬಗ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತೀರ್ಪು ನೀಡಿದೆ. ಆಯ್ಕೆ ಡಿ ನ್ಯಾಯಾಲಯವು ಉಚಿತ ಕಾನೂನು ನೆರವಿನ ಹಕ್ಕನ್ನು ಕೇವಲ ನಿರ್ದೇಶನ ತತ್ವವಾಗಿದೆ ಮತ್ತು ಅದನ್ನು ಮೂಲಭೂತ ಹಕ್ಕಾಗಿ ಜಾರಿಗೊಳಿಸಲಾಗುವುದಿಲ್ಲ ಎಂದು ಸ್ಥಾಪಿಸಿದೆ. ಇದಕ್ಕೆ ಸಂಬಂಧಿಸಿದಂಥ ಸೂಕ್ತ ಉತ್ತರ ಅಥವಾ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಬಿ ಸುಪ್ರೀಂ ಕೋರ್ಟ್ ಬಲವಂತದ ದುಡಿಮೆಯ ವಿರುದ್ಧದ ಹಕ್ಕನ್ನು ಆರ್ಟಿಕಲ್ 21ರ ಅಡಿಯಲ್ಲಿ ಜೀವನ ಮತ್ತು ಮಾನವ ಘನತೆಯ ಹಕ್ಕಿನಿಂದ ಪಡೆದ ಮೂಲಭೂತ ಹಕ್ಕು ಎಂದು ಪರಿಗಣಿಸಿದೆ. 36ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ನೀಡಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆಲಿಸಿ. ಹೇಳಿಕೆ 1 PIL ಪ್ರಕರಣಗಳಲ್ಲಿ ಸಾಂಪ್ರದಾಯಿಕ ಪ್ರಕರಣಗಳಂತೆಯೇ
ನ್ಯಾಯಾಲಯವು ನಿಷ್ಕ್ರಿಯ ಪಾತ್ರವನ್ನು ವಹಿಸುತ್ತದೆ. ಹೇಳಿಕೆ 2. PIL ಪ್ರಾಥಮಿಕವಾಗಿ ವೈಯಕ್ತಿಕ ವಿವಾದಗಳ ಮೇಲೆ ಕೇಂದ್ರೀಕೃತವಾಗಿದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆಗಳನ್ನು ಅಥವಾ ಪ್ರಶ್ನೆಯ ಆಯ್ಕೆಗಳನ್ನು ನೋಡುವುದಾದರೆ, ಆಯ್ಕೆ ಎ, ಹೇಳಿಕೆ 1 ಮತ್ತು 1 ಮಾತ್ರ ನಿಜ. ಆಯ್ಕೆ ಬಿ, ಹೇಳಿಕೆ 2 ಮಾತ್ರ ನಿಜ. ಆಯ್ಕೆ ಸಿ, 2 ಹೇಳಿಕೆಗಳು ತಪ್ಪು. ಆಯ್ಕೆ ಡಿ, 2 ಹೇಳಿಕೆಗಳು ನಿಜ. ಈ ಒಂದು ಪ್ರಶ್ನೆಗೆ ನಾವು ಸಂಬಂಧಿಸಿದಂತೆ ಸೂಕ್ತ ಉತ್ತರವನ್ನು ನೋಡುವುದಾದರೆ, ಆಯ್ಕೆ ಸಿ, 2 ಹೇಳಿಕೆಗಳು ತಪ್ಪು. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಮುಸ್ಲಿಂ ಮಹಿಳೆ ಫಾತಿಮಾ ಅವರನ್ನು ಪತಿ ಇಮ್ರಾನ್ ತಲಾಕ್ ಮೂಲಕ ವಿಚ್ಛೇದನ ಪಡೆದಿದ್ದಾರೆ. ಫಾತಿಮಾ ಈಗ ತನಗೆ ಮತ್ತು ತನ್ನ 2 ಅಪ್ರಾಪ್ತ ಮಕ್ಕಳಿಗೆ ಇಮ್ರಾನ್ನಿಂದ ಜೀವನಾಂಶವನ್ನು ಕೋರಿದ್ದಾಳೆ. ಇಮ್ರಾನ್ ಫಾತಿಮಾ ಮರುಮದುವೆಯಾಗಿದ್ದಾಳೆ ಮತ್ತು ಆದ್ದರಿಂದ ಯಾವುದೇ ಜೀವನಾಂಶಕ್ಕೆ ಅರ್ಹಳಾಗಿಲ್ಲ ಎಂದು ವಾದಿಸುತ್ತಾರೆ. ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ಫಾತಿಮಾ ಅವರ ಘೋಷಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿದೆ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡುವುದಾದರೆ, ಆಯ್ಕೆ ಎ, ವಿಚ್ಛೇದನದ ನಂತರ 3 ತಿಂಗಳ ಅವಧಿಗೆ ಮಾತ್ರ ಫಾತಿಮಾ ಜೀವನಾಂಶಕ್ಕೆ ಅರ್ಹಳಾಗಿದ್ದಾಳೆ. ಆಯ್ಕೆ ಬಿ, ಫಾತಿಮಾ ತನ್ನ ಇದ್ದಾತ್ ಅವಧಿಯಲ್ಲಿ ತನಗಾಗಿ ಮತ್ತು ತನ್ನ ಮಕ್ಕಳಿಗಾಗಿ ಸ್ವಯಂ ಬೆಂಬಲಿಸುವವರಿಗೆ ನಿರ್ವಹಣೆಗೆ ಅರ್ಹಳಾಗಿದ್ದಾಳೆ. ಆಯ್ಕೆ ಸಿ, ಫಾತಿಮಾ ತನ್ನ ಮರುಮದುವೆಗೆ ಅಥವಾ ಮಕ್ಕಳ ವಯಸ್ಸನ್ನು ಲೆಕ್ಕಿಸದೆ ತನಗೆ ಮತ್ತು ತನ್ನ ಮಕ್ಕಳಿಗೆ ಅನಿರ್ದಿಷ್ಟವಾಗಿ ನಿರ್ವಹಣೆಯನ್ನು ಪಡೆಯಬಹುದು. ಆಯ್ಕೆ ಡಿ, ಫಾತಿಮಾ ಮರುಮದುವೆಯಾದ ಕಾರಣ ಜೀವನಾಂಶಕ್ಕೆ ಅರ್ಹಳಲ್ಲ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಮತ್ತು ಆಯ್ಕೆಗಳನ್ನು ನೋಡುವುದಾದರೆ, ಈ ಒಂದು ಪ್ರಶ್ನೆಯನ್ನು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಅವರು ವಿತ್ಡ್ರಾ ಅಥವಾ ಹಿಂತೆಗೆದುಕೊಳ್ಳಲಾಗಿರುತ್ತೆ. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನವುಗಳಲ್ಲಿ ಯಾವುದು ನಿಯೋಜಿತ ಶಾಸನವನ್ನು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? 4 ಆಯ್ಕೆಗಳಿದ್ದು, ಆಯ್ಕೆ ಎ, ಸಂಸತ್ತು ಅಥವಾ ಶಾಸಕಾಂಗದಿಂದ ಜಾರಿಗೊಳಿಸಲಾದ ಕಾನೂನುಗಳು. ಆಯ್ಕೆ ಬಿ, ಸಂಸತ್ತು ಅವರಿಗೆ ನೀಡಿದ ಅಧಿಕಾರದ ಅಡಿಯಲ್ಲಿ ಆಡಳಿತಾತ್ಮಕ ಪ್ರಾಧಿಕಾರದಿಂದ ಮಾಡಿದ ಕಾನೂನುಗಳು. ಆಯ್ಕೆ ಸಿ, ಆಡಳಿತಾತ್ಮಕ ನ್ಯಾಯಮಂಡಳಿಯಿಂದ ಮಾಡಿದ ನ್ಯಾಯಾಂಗ ನಿರ್ಧಾರ. ಆಯ್ಕೆ ಡಿ, ಸ್ಥಳೀಯ ಸರ್ಕಾರಗಳು ಅಂಗೀಕರಿಸಿದ ಶಾಸನ. ಈ ಮೇಲ್ಕಂಡ ಪ್ರಶ್ನೆಗೆ ನಾವು ಸರಿಯಾದ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ, ಆಯ್ಕೆ ಬಿ, ಸಂಸತ್ತು ಅವರಿಗೆ ನೀಡಿದ ಅಧಿಕಾರದ ಅಡಿಯಲ್ಲಿ ಆಡಳಿತಾತ್ಮಕ ಪ್ರಾಧಿಕಾರದಿಂದ ಮಾಡಿದ ಕಾನೂನುಗಳು. 39ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, 2020ರಲ್ಲಿ ದರೋಡೋ ಗ್ರಾಮದಲ್ಲಿ ಪಂಚಾಯತ್ನ ಅಧಿಕಾರಿಯು ಆ ವರ್ಷವೇ ಮುಗಿಯುತ್ತಿದ್ದಂತೆ ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಪಂಚಾಯತ್ ಚುನಾವಣೆಗಳು ನಡೆಯಲು ಸಾಧ್ಯವಾಗಲಿಲ್ಲ. ಶ್ರೀ ಹರಿಬನ್ಸ್ ಪಂಚಾಯತ್ ಅಧಿಕಾರಿಯ ನಂತರ ಪಂಚಾಯತ್ ವಿಸರ್ಜನೆಯ ನಂತರ ಆ ವರ್ಷ ಜನರನ್ನು ಪ್ರತಿನಿಧಿಸಿದರು ಮತ್ತು ರಾಜ್ಯದ ಪಂಚಾಯತ್ ರಾಜ್ ಕಾಯಿದೆಯ ಪ್ರಕಾರ ನಿಯೋಜಿತ ಅಧಿಕಾರವನ್ನು ಚಲಾಯಿಸುವ ಕಾನೂನನ್ನು ತಮ್ಮ ದಿನದ ಆರ್ಥಿಕ ಚಟುವಟಿಕೆಗಳನ್ನು ರೂ.100ಗೆ ಸೀಮಿತಗೊಳಿಸಿದರು. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಇದನ್ನು ಅನುಮತಿಸಲಾಗಿದೆ ಅಥವಾ ನಿರ್ಬಂಧಿಸಲಾಗಿದೆ? 4 ಆಯ್ಕೆಗಳಿದ್ದು, ಆಯ್ಕೆ ಎ, ಪಾಟ್ನಾ ವಿಶ್ವವಿದ್ಯಾಲಯ ವಿರುದ್ಧ ಅಮಿತಾ ತಿವಾರಿ. ಆಯ್ಕೆ ಬಿ, ಜಲನ್ ಟ್ರೇಡಿಂಗ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಆಯ್ಕೆ ಸಿ, ಇವುಗಳಲ್ಲಿ ಯಾವುದೂ ಇಲ್ಲ. ಆಯ್ಕೆ ಡಿ, MCD ವಿರುದ್ಧ ಬಿರ್ಲಾ ಕಾಟನ್ ಮಿಲ್ಸ್. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ, ಆಯ್ಕೆ ಡಿ,
MCD ವಿರುದ್ಧ ಬಿರ್ಲಾ ಕಾಟನ್ ಮಿಲ್ಸ್. ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಆಡಳಿತಾತ್ಮಕ ಕ್ರಮದ ನ್ಯಾಯಾಂಗ ಪರಿಶೀಲನೆಗೆ ಆಧಾರವಾಗಿಲ್ಲ? 4 ಅಂಶಗಳಿದ್ದು, 1ನೇ ಅಂಶ ಕಾನೂನು ಬಾಹಿರತೆ ಅಥವಾ ಕಾಯಿದೆ ಭಂಗ. 2ನೇ ಅಂಶ ಅತಾರ್ಕಿಕತೆ ಆಯ್ಕೆ. 3ನೇ ಅಂಶ ಪ್ರಮಾಣಾನುಗುಣತೆ. 4ನೇ ಅಂಶ ಸಾರ್ವಜನಿಕ ಅಭಿಪ್ರಾಯ. ಈ ಒಂದು ಅಂಶಗಳನ್ನು ನಾವು 4 ಆಯ್ಕೆಗಳಲ್ಲಿ ಗಮನಿಸಿದರೆ, ಆಯ್ಕೆ ಎ 2 ಮತ್ತು 4, ಆಯ್ಕೆ ಬಿ 1, 2 ಮತ್ತು 3, ಆಯ್ಕೆ ಸಿ ಕೇವಲ 4, ಆಯ್ಕೆ ಡಿ ಕೇವಲ 2. ಈ ಒಂದು ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದರೆ ಆಯ್ಕೆ ಸಿ ಕೇವಲ 4. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ವೃತ್ತಿಪರ ನೀತಿಶಾಸ್ತ್ರದಲ್ಲಿ ಹಿತಾಸಕ್ತಿಯ ಸಂಘರ್ಷ ಏನು ಸೂಚಿಸುತ್ತದೆ? ಆಯ್ಕೆ ಎ ಇಬ್ಬರು ವೃತ್ತಿಪರರು ಒಪ್ಪದ ಪರಿಸ್ಥಿತಿ. ಆಯ್ಕೆ ಬಿ ನೀತಿ ಮತ್ತು ಕಾನೂನುಗಳ ನಡುವಿನ ಸಂಘರ್ಷ. ಆಯ್ಕೆ ಸಿ ವೈಯಕ್ತಿಕ ಆಸಕ್ತಿಗಳು ವೃತ್ತಿಪರ ಕರ್ತವ್ಯಗಳೊಂದಿಗೆ ಸಂಘರ್ಷಗೊಳ್ಳುವ ಪರಿಸ್ಥಿತಿ. ಆಯ್ಕೆ ಡಿ ಕಾನೂನು ವಿವಾದಗಳನ್ನು ಒಳಗೊಂಡಿರುವ ಪರಿಸ್ಥಿತಿ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದ ಸೂಕ್ತ ಉತ್ತರ ಮತ್ತು ಆಯ್ಕೆಯನ್ನು ನೋಡುವುದಾದರೆ, ಆಯ್ಕೆ ಸಿ ವೈಯಕ್ತಿಕ ಆಸಕ್ತಿಗಳು ವೃತ್ತಿಪರ ಕರ್ತವ್ಯಗಳೊಂದಿಗೆ ಸಂಘರ್ಷಗೊಳ್ಳುವ ಪರಿಸ್ಥಿತಿ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ವಕೀಲ ಶ್ರೀ ಎಕ್ಸ್ ಆಸ್ತಿ ವಿವಾದದ ಪ್ರಕರಣದಲ್ಲಿ ಕ್ಲೈಂಟ್ ಶ್ರೀ ವೈ ಅನ್ನು ಪ್ರತಿನಿಧಿಸುತ್ತಿದ್ದರು. ವಿಚಾರಣೆಯ ಸಮಯದಲ್ಲಿ ವಕೀಲ ಶ್ರೀ ಎಕ್ಸ್ ರವರು ಪ್ರಕರಣವನ್ನು ವಿಳಂಬಗೊಳಿಸಲು ಎದುರಾಳಿ ಪಕ್ಷದಿಂದ ಲಂಚವನ್ನು ಸ್ವೀಕರಿಸಿದರು. ಇದು ಶ್ರೀ ವೈ ಅವರ ಹಿತಾಸಕ್ತಿಗಳಿಗೆ ಗಮನಾರ್ಹ ಹಾನಿ ಮಾಡಿತು. ಇದಲ್ಲದೆ ಶ್ರೀ ಎಕ್ಸ್ ತನ್ನ ಕ್ಲೈಂಟ್ಗೆ ನಿರ್ಣಾಯಕ ವಿಚಾರಣೆಯ ದಿನಾಂಕಗಳ ಬಗ್ಗೆ ತಿಳಿಸಲು ವಿಫಲವಾದರು ಮತ್ತು ಪ್ರತಿಕೂಲ ತೀರ್ಪುಗಳಿಗೆ ಕಾರಣವಾಗುತ್ತದೆ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆಲಿಸಿ. 4 ಆಯ್ಕೆಗಳೆಂದರೆ, ಆಯ್ಕೆ ಎ ಇದು ಭ್ರಷ್ಟಾಚಾರ ತಡೆ ಕಾಯಿದೆ 2018ರ ಅಡಿಯಲ್ಲಿ ಕೇವಲ ಅಪರಾಧವಾಗಿದೆ. ಆಯ್ಕೆ ಬಿ ಇದು ಭಾರತೀಯ ನ್ಯಾಯ ಸಂಹಿತ 2023ರ ಅಡಿಯಲ್ಲಿ ಕ್ರಿಮಿನಲ್ ಅಥವಾ ಅಪರಾಧದ ಪಿತೂರಿ ಆಗಿದೆ. ಆಯ್ಕೆ ಸಿ ಇದು ನ್ಯಾಯಾಂಗ ನಿಂದನೆ ಕಾಯಿದೆ 1971ರ ಅಡಿಯಲ್ಲಿ ನ್ಯಾಯಾಲಯದ ನಿಂದನೆ ಆಗಿದೆ. ಆಯ್ಕೆ ಡಿ ಇದು ವೃತ್ತಿಪರ ನೈತಿಕತೆಗಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಿದ ನಿಯಮಗಳ ಉಲ್ಲಂಘನೆ ಆಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ, ಆಯ್ಕೆ ಡಿ ಇದು ವೃತ್ತಿಪರ ನೈತಿಕತೆಗಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಿದ ನಿಯಮಗಳ ಉಲ್ಲಂಘನೆ ಆಗಿದೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ವೃತ್ತಿಪರ ದುಷ್ಕೃತ್ಯದ ಪ್ರಕರಣಗಳಲ್ಲಿ ವಿಚಾರಣೆಯ ಸ್ವರೂಪ 4 ಅಂಶಗಳಿದ್ದು, ಅಂಶ 1 ಕ್ರಿಮಿನಲ್ ಸ್ವಭಾವ ಅಥವಾ ಅಪರಾಧಿ ಲಕ್ಷಣ. ಅಂಶ 2 ಸಿವಿಲ್ ಅಥವಾ ಕ್ರಿಮಿನಲ್ ಅಲ್ಲ. ಅಂಶ 3 ಅರೆ ಅಪರಾಧ ಅಥವಾ ಸ್ವಭಾವ ಅಥವಾ ಲಕ್ಷಣ. ಅಂಶ 4 ನಾಗರಿಕ ಲಕ್ಷಣ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆ ಇ ಕೇವಲ 2ನೇ ಅಂಶ, ಆಯ್ಕೆ ಬಿ ಕೇವಲ 3ನೇ ಅಂಶ, ಆಯ್ಕೆ ಸಿ 1, 3 ಮತ್ತು 4ನೇ ಅಂಶ, ಆಯ್ಕೆ ಡಿ 1 ಮತ್ತು 4 2 ಅಂಶಗಳು. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ, ಆಯ್ಕೆ ಬಿ ಕೇವಲ 3 ಅಂಶಗಳು.
ಎಂಬುದಾಗಿರುತ್ತದೆ. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ ಏನೆಂದರೆ, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಎಂದು ಲೇಬಲ್ ಅಥವಾ ಗುರುತು ಮಾಡಲಾಗಿದೆ. ಪ್ರತಿಪಾದನೆ ಎ ನೋಡುವುದಾದರೆ, PIL ಪ್ರಕರಣಗಳಲ್ಲಿ ಲೋಕಸ್ ಸ್ಟ್ಯಾಂಡಿ ಪರಿಕಲ್ಪನೆಯು ಸಡಿಲಗೊಳ್ಳುತ್ತದೆ. ಕಾರಣ R ನ ಹೇಳಿಕೆಯನ್ನು ನೋಡುವುದಾದರೆ, PIL ಯಾವುದೇ ಸಾರ್ವಜನಿಕ ಮನೋಭಾವದ ವ್ಯಕ್ತಿಗೆ ತಮ್ಮನ್ನು ಪ್ರತಿನಿಧಿಸಲು ಸಾಧ್ಯವಾಗದವರ ಪರವಾಗಿ ನ್ಯಾಯಾಲಯವನ್ನು ಸಂಪರ್ಕಿಸಲು ಅನುಮತಿಸುತ್ತದೆ. ಮೇಲಿನ 2 ಹೇಳಿಕೆಗಳ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? 4 ಆಯ್ಕೆಗಳನ್ನು ನೋಡಿದರೆ, ಆಯ್ಕೆ ಎ ಮತ್ತು R ಇವೆರಡು ನಿಜ, ಆದರೆ R ಎನ ಸರಿಯಾದ ವಿವರಣೆಯಲ್ಲ. ಆಯ್ಕೆ ಬಿ, ಎ ನಿಜ ಆದರೆ R ತಪ್ಪು. ಆಯ್ಕೆ ಸಿ, ಎ ತಪ್ಪು ಮತ್ತು R ನಿಜ. ಆಯ್ಕೆ ಡಿ, ಎ ಮತ್ತು R ಎರಡೂ ನಿಜ ಮತ್ತು R ಎನ ಸರಿಯಾದ ವಿವರಣೆಯಾಗಿದೆ. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ ಏನೆಂದರೆ, ವಿಭಾಗ 2 ಉಪವಿಭಾಗ 84ರ ಪ್ರಕಾರ ಷೇರು ಎಂದರೆ ಕಂಪನಿಯ ಷೇರು ಬಂಡವಾಳದಲ್ಲಿ ಪಾಲು ಮತ್ತು ಡ್ಯಾಶ್ ಒಳಗೊಂಡಿರುತ್ತದೆ. 4 ಅಂಶಗಳಿದ್ದು, ಅಂಶ 1 ಶಾಲಪತ್ರಗಳು, ಅಂಶ 2 ಆದ್ಯತೆಯ ಷೇರುಗಳು, ಅಂಶ 3 ಷೇರುಗಳು, ಅಂಶ 4 ಬಾಂಡ್ಗಳು. ಈ ಪ್ರಶ್ನೆಗೆ 4 ಆಯ್ಕೆಗಳನ್ನು ನೋಡುವುದಾದರೆ, ಆಯ್ಕೆ ಎ 1, 2 ಮತ್ತು 3 ಅಂಶಗಳು. ಆಯ್ಕೆ ಬಿ ಕೇವಲ 3ನೇ ಅಂಶ. ಆಯ್ಕೆ ಸಿ 1, 2, 3 ಮತ್ತು 4 ಅಂಶಗಳು. ಆಯ್ಕೆ ಡಿ 1 ಮತ್ತು 2 ಅಂಶಗಳಾಗಿವೆ. ಈ ಮೇಲಿನ ಪ್ರಶ್ನೆಗೆ ಪ್ರಮುಖ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ, ಆಯ್ಕೆ ಬಿ ಕೇವಲ 3ನೇ ಅಂಶ ಮಾತ್ರ ಎಂಬುದಾಗಿದೆ. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ ಏನೆಂದರೆ, ಕಂಪನಿಗಳ ಕಾಯಿದೆ 2013ರ ವಿಭಾಗ 43 ಡ್ಯಾಶ್ಗೆ ಒದಗಿಸುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಆಯ್ಕೆಗಳನ್ನು ನೋಡುವುದಾದರೆ, ಆಯ್ಕೆ ಎ ಷೇರುಗಳ ಬಂಡವಾಳದ ವಿಧಗಳು. ಆಯ್ಕೆ ಬಿ ಷೇರುಗಳನ್ನು ಮರಳಿ ಖರೀದಿಸಿ. ಆಯ್ಕೆ ಸಿ ಷೇರು ಬಂಡವಾಳದಲ್ಲಿ ಕಡಿತ. ಆಯ್ಕೆ ಡಿ ಪ್ರೀಮಿಯಂನಲ್ಲಿ ಅಥವಾ ಹೆಚ್ಚು ಬೆಲೆ ಷೇರುಗಳ ವಿವರಣೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ, ಷೇರುಗಳ ಬಂಡವಾಳದ ವಿಧಗಳು ಎಂಬುದಾಗಿದೆ. ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ ಏನೆಂದರೆ, ಸೂರತ್ ನಗರದ ಎಕ್ಸ್ ಎಂಬ ಹೆಸರಿನ ಉತ್ಪಾದನಾ ಕಂಪನಿಯು ಪರಿಸರ ಸಂರಕ್ಷಣಾ ಕಾಯಿದೆ 1986 ಮತ್ತು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯಿದೆ 1974ರ ನಿಬಂಧನೆಗಳನ್ನು ಉಲ್ಲಂಘಿಸಿ ಸಂಸ್ಕರಿಸಿದ ಕೈಗಾರಿಕಾ ತ್ಯಾಜ್ಯವನ್ನು ಹತ್ತಿರದ ನದಿಗೆ ಬಿಡುತ್ತಿದೆ. ತೀವ್ರ ಮಾಲಿನ್ಯಕ್ಕೆ ಕಾರಣವಾಗಿದೆ. ನದಿ ನೀರನ್ನು ಕುಡಿಯಲು ಅಸುರಕ್ಷಿತವಾಗಿಸುತ್ತದೆ ಮತ್ತು ಜಲಚರಗಳಿಗೆ ಹಾನಿ ಮಾಡಿದೆ. ನೀರಾವರಿ ಮತ್ತು ದೈನಂದಿನ ಅಗತ್ಯಗಳಿಗಾಗಿ ನದಿಯನ್ನು ಅವಲಂಬಿಸಿರುವ ಸ್ಥಳೀಯ ರೈತರು ಮತ್ತು ನಿವಾಸಿಗಳು ಕಲುಷಿತ ನೀರಿನಿಂದ ಆರೋಗ್ಯ ಸಮಸ್ಯೆಗಳು ಮತ್ತು ಬೆಳೆ ನಾಶವನ್ನು ಎದುರಿಸಲು ಪ್ರಾರಂಭಿಸಿದ್ದಾರೆ. ಸ್ಥಳೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಲವು ಬಾರಿ ದೂರು ನೀಡಿದರೂ ಕಂಪನಿ ಅಥವಾ ಸಂಸ್ಥೆ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪ್ರಮುಖವಾದ ಈ ಪ್ರಶ್ನೆಯ 4 ಆಯ್ಕೆಗಳೆಂದರೆ, ಆಯ್ಕೆ ಎ ಇದು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974ರ ಸೆಕ್ಷನ್ 40ರ ಉಲ್ಲಂಘನೆಯಾಗಿದೆ.
ಆಯ್ಕೆ ಬಿ, ಇದು ಸಮಸ್ಯೆಯಲ್ಲಿ ಹೇಳಲಾದ ಕಾನೂನುಗಳ ನಿಬಂಧನೆಗಳ ಉಲ್ಲಂಘನೆಯಲ್ಲ. ಆಯ್ಕೆ ಸಿ, ಇದು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯಿದೆ 1974 ಸೆಕ್ಷನ್ 23ರ ಉಲ್ಲಂಘನೆ ಆಗಿದೆ. ಆಯ್ಕೆ ಡಿ, ಇದು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯಿದೆ 1974 ಸೆಕ್ಷನ್ 24ರ ಉಲ್ಲಂಘನೆ ಆಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ 4 ಆಯ್ಕೆಗಳಲ್ಲಿ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ, ಇದು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯಿದೆ 1974 ಸೆಕ್ಷನ್ 24ರ ಉಲ್ಲಂಘನೆ ಆಗಿದೆ. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನ ಯಾವ ಕಾಯಿದೆಗಳನ್ನು ಅಂಬ್ರೆಲಾ ಶಾಸನ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ? 4 ಆಯ್ಕೆಗಳಿದ್ದು ಆಯ್ಕೆ ಎ, ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯಿದೆ 1981. ಆಯ್ಕೆ ಬಿ, ಕಾರ್ಖಾನೆಗಳ ಕಾಯಿದೆ 1948. ಆಯ್ಕೆ ಸಿ, ಪರಿಸರ ಸಂರಕ್ಷಣೆ ಕಾಯಿದೆ 1986. ಆಯ್ಕೆ ಡಿ, ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯಿದೆ 1974. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ, ಪರಿಸರ ಸಂರಕ್ಷಣೆ ಕಾಯಿದೆ 1986. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಮಧ್ಯವರ್ತಿಯನ್ನು ವಿವರಿಸುವ ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000ದ ವಿಭಾಗ 2(1)W ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಸೇರಿಸಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳು ಅಥವಾ ಅಂಶಗಳನ್ನು ಗಮನಿಸಿದರೆ, ಅಂಶ 1 ಸೈಬರ್ ಕೆಫೆಗಳು, ಅಂಶ 2 ಟೆಲಿಕಾಂ ಅಥವಾ ದೂರಸಂಪರ್ಕ ನಿಯಂತ್ರಕರು, ಅಂಶ 3 ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಅಂಶ 4 ಇಂಟರ್ನೆಟ್ ಸೇವೆ ಒದಗಿಸುವರು. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 1, 3 ಮತ್ತು 4 ಅಂಶಗಳು. ಆಯ್ಕೆ ಬಿ 1, 2 ಮತ್ತು 4ನೇ ಅಂಶಗಳು. ಆಯ್ಕೆ ಸಿ 1, 2, 3 ಮತ್ತು 4 ಅಂಶಗಳು. ಆಯ್ಕೆ ಡಿ 1, 2 ಮತ್ತು 3ನೇ ಅಂಶಗಳು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ 1, 3 ಮತ್ತು 4ನೇ ಅಂಶಗಳು ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸೂಕ್ತವಾದ ಕಾರ್ಯವಿಧಾನದ ಸುರಕ್ಷತೆಗಳು ವಸ್ತುನಿಷ್ಠತೆಗೆ ಬೆದರಿಕೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸಂಭವನೀಯ ಪಕ್ಷಪಾತದ ಯಾವುದೇ ಗ್ರಹಿಕೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಕಾರ್ಯವಿಧಾನದ ರಕ್ಷಣಾತ್ಮಕವಲ್ಲ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಅಂಶಗಳನ್ನು ನೀಡಿದ್ದಾರೆ. ಅದೇನೆಂದರೆ, 1ನೇ ಅಂಶ ಮೋಸದ ರೀತಿಯಲ್ಲಿ ವರ್ತಿಸಿ. 2ನೇ ಅಂಶ ಅಗತ್ಯವಿದ್ದಲ್ಲಿ ಮೌಲ್ಯಮಾಪನದ ಪೀರ್ ರಿವ್ಯೂ ಅಥವಾ ಸಮಾನ ವಿಮರ್ಶೆಯನ್ನು ಒದಗಿಸುವುದು. 3ನೇ ಅಂಶ ಕ್ಲೈಂಟ್ ಅಥವಾ ಗ್ರಾಹಕನೊಂದಿಗೆ ಯಾವುದೇ ಪೂರ್ವ ಸಂಬಂಧದ ಬಹಿರಂಗಪಡಿಸದಿರುವುದು. ಆಯ್ಕೆ ಅಂಶ 4 ಆಸಕ್ತಿಯ ಸಂಘರ್ಷದ ಯಾವುದೇ ಸಂಭವನೀಯ ಮೂಲವನ್ನು ಬಹಿರಂಗಪಡಿಸದಿರುವುದು. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಕೇವಲ 2ನೇದು ಮಾತ್ರ. ಆಯ್ಕೆ ಬಿ ಕೇವಲ 4ನೇದು ಮಾತ್ರ. ಆಯ್ಕೆ ಸಿ 2 ಮತ್ತು 4ನೆಯ ಅಂಶ. ಆಯ್ಕೆ ಡಿ 3 ಮತ್ತು 4ನೆಯ ಅಂಶ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವು ಇಲ್ಲದ ಕಾರಣ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ನವರು ಈ ಒಂದು ಪ್ರಶ್ನೆಯನ್ನು ವಿತ್ಡ್ರಾ ಅಥವಾ ಹಿಂಪಡೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಅಥವಾ ಕೈಗಾರಿಕಾ ಸಂಬಂಧ ಸಂಕೇತ
2020 ಅಡಿಯಲ್ಲಿ ನೀಡಲಾದ ಉದ್ಯೋಗದಾತರ ವ್ಯಾಖ್ಯಾನದ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಸೇರಿಸಲಾಗಿದೆ? 4 ಅಂಶಗಳಿದ್ದು, ಮೊದಲನೇ ಅಂಶ ಕಾರ್ಖಾನೆಯ ಅಕ್ರಮಿ, ಎರಡನೇ ಅಂಶ ಗುತ್ತಿಗೆದಾರ, ಮೂರನೇ ಅಂಶ ಕಾರ್ಖಾನೆಯ ವ್ಯವಸ್ಥಾಪಕ, ನಾಲ್ಕನೇ ಅಂಶ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆ ಎ ಅಂಶ 1, 3 ಮತ್ತು 4, ಆಯ್ಕೆ ಬಿ ಅಂಶ 1, 2 ಮತ್ತು 4, ಆಯ್ಕೆ ಸಿ ಅಂಶ 1, 2 ಮತ್ತು 3, ಆಯ್ಕೆ ಡಿ 4 ಮಾತ್ರ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಅಂಶ 1, 2 ಮತ್ತು 3 ಆಗಿರುತ್ತದೆ. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನ ಯಾವ ಶಾಸನಗಳನ್ನು ಸಾಮಾಜಿಕ ಭದ್ರತಾ ಸಂಹಿತೆ 2020 ಅಡಿಯಲ್ಲಿ ಸೇರಿಸಲಾಗಿದೆ? ಆಯ್ಕೆಗಳು ಅಥವಾ ಅಂಶಗಳನ್ನು ನೋಡುವುದಾದರೆ ಹೆರಿಗೆ ಪ್ರಯೋಜನ ಕಾಯಿದೆ 1961, ಅಂಶ 2 ಗ್ರ್ಯಾಚ್ಯುಟಿ ಪಾವತಿ ಕಾಯಿದೆ 1972, ಅಂಶ 3 ಬೋನಸ್ ಪಾವತಿ ಕಾಯಿದೆ 1965, ಅಂಶ 4 ಉದ್ಯೋಗ ವಿನಿಮಯಗಳ ಅಥವಾ ಖಾಲಿ ಹುದ್ದೆಗಳ ಕಡ್ಡಾಯ ಅಧಿಸೂಚನೆ ಕಾಯ್ದೆ 1959. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆ ಎ 3 ಮತ್ತು 4 ಅಂಶಗಳು, ಆಯ್ಕೆ ಬಿ 1, 2 ಮತ್ತು 4ನೇ ಅಂಶಗಳು, ಆಯ್ಕೆ ಸಿ 1, 2, 3 ಮತ್ತು 4 ಅಂಶಗಳು, ಆಯ್ಕೆ ಡಿ ಕೇವಲ 3ನೇ ಅಂಶ ಮಾತ್ರ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ 1, 2 ಮತ್ತು 4ನೇ ಅಂಶಗಳಾಗಿರುತ್ತವೆ. ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ. ಡ್ಯಾಶ್ ಕೈಗಾರಿಕಾ ವಿವಾದ ಕಾಯಿದೆ 1947 ನಿಬಂಧನೆಗಳ ಅಡಿಯಲ್ಲಿ ಸಂಸ್ಥೆಯಲ್ಲಿನ ಕೈಗಾರಿಕಾ ವಿವಾದಗಳ ನಿರ್ಣಯಕ್ಕಾಗಿ ಸ್ಥಾಪಿಸಲಾಗಿಲ್ಲ. 4 ಆಯ್ಕೆಗಳನ್ನು ನೋಡುವುದಾದರೆ ಪರಿಸರ ನ್ಯಾಯಮಂಡಳಿಗಳು, ಕಾರ್ಮಿಕ ನ್ಯಾಯಾಲಯಗಳು, ಆಯ್ಕೆ ಸಿ ರಾಷ್ಟ್ರೀಯ ನ್ಯಾಯಮಂಡಳಿ, ಆಯ್ಕೆ ಡಿ ಕೈಗಾರಿಕಾ ನ್ಯಾಯಮಂಡಳಿಗಳು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ಪರಿಸರ ನ್ಯಾಯಮಂಡಳಿಗಳು. ಮುಂದಿನ ಪ್ರಶ್ನೆ 54ನೆಯ ಪ್ರಶ್ನೆ. ಪ್ರಶ್ನೆ ಏನೆಂದರೆ, XYZ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಉತ್ಪಾದನಾ ಕಂಪನಿಯು ಇತ್ತೀಚೆಗೆ 4 ಕಾರ್ಮಿಕರನ್ನು ಯಾವುದೇ ಪರಿಹಾರವನ್ನು ನೀಡದೆ ವಜಾಗೊಳಿಸಿದೆ. ಕೆಲಸಗಾರರ ದುರ್ವರ್ತನೆಯಿಂದಾಗಿ ವಜಾಗೊಳಿಸಲಾಗಿದೆ. ಕಂಪನಿಯು ಸೋಕಾಸ್ ನೋಟಿಸ್ ಅಥವಾ ಕಾರಣ ಸೂಚನೆ ನೀಡಿದ್ದು ಅವರ ವಿರುದ್ಧ ಶಿಸ್ತಿನ ವಿಚಾರಣೆಯನ್ನು ನಡೆಸಲಾಗಿದೆ. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ನೌಕರರ ಸೇವೆಯನ್ನು ವಜಾಗೊಳಿಸಲಾಗಿದೆ. ಕಾರ್ಮಿಕರು ಹಿಂಬಡ್ತಿ ಪರಿಹಾರವನ್ನು ತಮ್ಮ ಹಕ್ಕೆಂದು ಕೇಳಿದರು. ಅದನ್ನು ಆಡಳಿತವು ತಿರಸ್ಕರಿಸಿತು. ತಿರಸ್ಕಾರದಿಂದ ನೊಂದ ಕಾರ್ಮಿಕರು 1947 ಕೈಗಾರಿಕಾ ವಿವಾದ ಕಾಯಿದೆಯ ನಿಬಂಧನೆಗಳ ಅಡಿಯಲ್ಲಿ ಕಾರ್ಮಿಕ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ್ದಾರೆ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆ ಎ ಮುಕ್ತಾಯವು ಲೇ ಆಫ್ ಅಥವಾ ವಜಾಗೊಳಿಸುವಿಕೆ ಆಗಿರುತ್ತದೆ, ಆದ್ದರಿಂದ ಪರಿಹಾರವನ್ನು ನೀಡಲಾಗುತ್ತದೆ. ಆಯ್ಕೆ ಬಿ ಮುಕ್ತಾಯವು ಹಿಂಬಡ್ತಿಗೆ ಸಮಾನವಾಗಿರುತ್ತದೆ, ಆದ್ದರಿಂದ ಪರಿಹಾರವನ್ನು ನೀಡಲಾಗುವುದು. ಆಯ್ಕೆ ಸಿ ಮುಕ್ತಾಯವು ಕೈಗಾರಿಕಾ ವಿವಾದಗಳ ಕಾಯಿದೆ 1947 ಅಡಿಯಲ್ಲಿ ನಿಬಂಧನೆಗಳನ್ನು ಉಲ್ಲಂಘಿಸಿದೆ, ಆದ್ದರಿಂದ ಪರಿಹಾರವನ್ನು ನೀಡಲಾಗುವುದು. ಆಯ್ಕೆ ಡಿ ಮುಕ್ತಾಯವು ಹಿಂಬಡ್ತಿಗೆ ಸಮನಾಗಿರುವುದಿಲ್ಲ, ಆದ್ದರಿಂದ ಯಾವುದೇ ಪರಿಹಾರವಿಲ್ಲ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ ಮುಕ್ತಾಯವು ಹಿಂಬಡ್ತಿಗೆ ಸಮನಾಗಿರುವುದಿಲ್ಲ, ಆದ್ದರಿಂದ ಯಾವುದೇ ಪರಿಹಾರವಿಲ್ಲ. ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಮಾಲ್ತಿ
ಸಣ್ಣ ವ್ಯಾಪಾರ ಮಾಲೀಕರಾಗಿದ್ದು ಆನ್ಲೈನ್ ಬಟ್ಟೆ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಇತ್ತೀಚೆಗೆ ತನ್ನ ವೆಬ್ಸೈಟ್ ಅಥವಾ ಅಂತರ್ಜಾಲ ತಾಣ ಹ್ಯಾಕ್ ಆಗಿರುವುದನ್ನು ಅವಳು ಗಮನಿಸಿದಳು ಮತ್ತು ಹೆಸರುಗಳು, ವಿಳಾಸಗಳು ಮತ್ತು ಪಾವತಿ ವಿವರಗಳು ಸೇರಿದಂತೆ ತನ್ನ ಗ್ರಾಹಕರ ವೈವಾಹಿಕ ಮಾಹಿತಿಯನ್ನು ಕಳುವು ಮಾಡಲಾಯಿತು. ಸ್ವಲ್ಪ ಸಮಯದ ನಂತರ ಅವರ ಕೆಲವು ಗ್ರಾಹಕರು ತಮ್ಮ ಖಾತೆಗಳಲ್ಲಿ ಅನಧಿಕೃತ ವಹಿವಾಟುಗಳನ್ನು ವರದಿ ಮಾಡಿದ್ದಾರೆ. ಘಟನೆಯ ವಿರುದ್ಧ ದೂರು ದಾಖಲಿಸಲು ಮಾಲ್ತಿ ಬಯಸಿದ್ದಾರೆ. ಮೇಲಿನ ಸಮಸ್ಯೆಯು ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿವೆ. ಆಯ್ಕೆ ಎ, ಇದು ಕ್ರಿಮಿನಲ್ ಕಾನೂನುಗಳ ಅಡಿಯಲ್ಲಿ ಮಾತ್ರ ಶಿಕ್ಷಾರ್ಹವಾಗಿದೆ. ಆಯ್ಕೆ ಬಿ, ಇದು ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000 ಸೆಕ್ಷನ್ 66ರ ಅಡಿಯಲ್ಲಿ ಶಿಕ್ಷಾರ್ಹವಾಗಿದೆ ಮತ್ತು ಗ್ರಾಹಕರು ಕೆಲವು ಸಂದರ್ಭಗಳಲ್ಲಿ ಪರಿಹಾರವನ್ನು ಸಹ ಪಡೆಯಬಹುದು. ಆಯ್ಕೆ ಸಿ, ಗ್ರಾಹಕರು ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000ರ ಅಡಿಯಲ್ಲಿ ಯಾವುದೇ ಕಾನೂನು ಪರಿಹಾರವನ್ನು ಹೊಂದಿಲ್ಲ. ಆಯ್ಕೆ ಡಿ, ಇದು ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000 ಸೆಕ್ಷನ್ 66ರ ಅಡಿಯಲ್ಲಿ ಶಿಕ್ಷಾರ್ಹವಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಗಳನ್ನು ನೋಡುವುದಾದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ರವರು 2 ಆಯ್ಕೆಗಳನ್ನು ಸಹ ಸರಿ ಉತ್ತರ ಎಂದು ತಿಳಿಸಿದ್ದಾರೆ. ಆಯ್ಕೆ ಬಿ ಮತ್ತು ಆಯ್ಕೆ ಡಿ. ಆಯ್ಕೆ ಬಿ, ಇದು ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000 ಸೆಕ್ಷನ್ 66ರ ಅಡಿಯಲ್ಲಿ ಶಿಕ್ಷಾರ್ಹವಾಗಿದೆ ಮತ್ತು ಗ್ರಾಹಕರು ಕೆಲವು ಸಂದರ್ಭಗಳಲ್ಲಿ ಪರಿಹಾರವನ್ನು ಸಹ ಪಡೆಯಬಹುದು. ಆಯ್ಕೆ ಡಿ, ಇದು ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000 ಸೆಕ್ಷನ್ 66ರ ಅಡಿಯಲ್ಲಿ ಶಿಕ್ಷಾರ್ಹವಾಗಿದೆ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಶ್ರೀ ಬಿ ಅವರು ಶ್ರೀ ಎ ಅವರ ಉದ್ಯೋಗದಲ್ಲಿ ಆವರಣವನ್ನು ತೊರೆಯುವಂತೆ ಹೇಳಿದರು. ಶ್ರೀ ಎ ನಿರಾಕರಿಸಿದಾಗ ಶ್ರೀ ಬಿ ಅವರು ತಮ್ಮ ಕೆಲವು ಕೆಲಸಗಾರರನ್ನು ಒಟ್ಟುಗೂಡಿಸಿದರು. ಅವರು ಮಿಸ್ಟರ್ ಎ ಸುತ್ತಲೂ ಒಟ್ಟುಗೂಡಿಸಿದರು. ಅವರು ತಮ್ಮ ತೋಳುಗಳನ್ನು ಮತ್ತು ಏಪ್ರನ್ಗಳನ್ನು ಎತ್ತಿಕೊಂಡು ಅಲ್ಲಿಂದ ಹೊರಡದಿದ್ದರೆ ಫಿರ್ಯಾದಿಯ ಕುತ್ತಿಗೆಯನ್ನು ಮುರಿಯುವುದಾಗಿ ಬೆದರಿಕೆ ಹಾಕಿದರು. ಶ್ರೀ ಎ ಯಾವ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಬಹುದು? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿವೆ. ಆಯ್ಕೆ ಎ, ಆಕ್ರಮಣ. ಆಯ್ಕೆ ಬಿ, ಬ್ಯಾಟರಿ. ಆಯ್ಕೆ ಸಿ, ನೋವುಂಟು. ಆಯ್ಕೆ ಡಿ, ಸುಳ್ಳು ಸೆರೆವಾಸ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ, ಆಕ್ರಮಣ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಚಾಲಕ ಶ್ರೀ ಟಿ ಮದ್ಯದ ಅಮಲಿನಲ್ಲಿದ್ದು ಲಿಫ್ಟ್ ತೆಗೆದುಕೊಳ್ಳುವಾಗ ಮಿಸ್ ಜೆಗೆ ತಿಳಿಯಿತು. ಪರಿಣಾಮವಾಗಿ ಕಾರು ಅಪಘಾತಕ್ಕೀಡಾಗಿತು ಮತ್ತು ಶ್ರೀಮತಿ ಜೆ ಗಾಯಗೊಂಡರು ಮತ್ತು ಅವರು ಪರಿಹಾರಕ್ಕಾಗಿ ಪ್ರಕರಣವನ್ನು ದಾಖಲಿಸಿದರು. ಶ್ರೀ ಟಿ ಅವರು ಯಾವ ರಕ್ಷಣೆಯನ್ನು ಸಮರ್ಥಿಸಿಕೊಳ್ಳಬಹುದು? ಇದಕ್ಕೆ ಸೂಕ್ತ 4 ಆಯ್ಕೆಗಳಿದ್ದು, ಆಯ್ಕೆ ಎ, ದೇವರ ಕಾಯಿದೆ. ಆಯ್ಕೆ ಬಿ, ಅನಿವಾರ್ಯ ಅಪಘಾತ. ಆಯ್ಕೆ ಸಿ, ಅವಶ್ಯಕತೆಯ ಕಾಯಿದೆ. ಆಯ್ಕೆ ಡಿ, ವಾಲೆಂಟಿ ನಾನ್ ಪಿಟ್ ಇಂಜುರಿಯಾ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ, ವಾಲೆಂಟಿ ನಾನ್ ಪಿಟ್ ಇಂಜುರಿಯಾ. ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಶ್ರೀ ಕೆ ಅವರು ಹೆಚ್ಚಿನ ಸಂಖ್ಯೆಯ ಕೊಠಡಿಗಳನ್ನು ಹೊಂದಿರುವ ಕಟ್ಟಡದ ಮಾಲೀಕರಾಗಿದ್ದಾರೆ ಮತ್ತು ಅವರಿಗೆ ಬಾಡಿಗೆ ಸಿಗುವ ಮೂಲಕ ಸಾಕಷ್ಟು ಆದಾಯವನ್ನು ಗಳಿಸಿದ್ದರು. ಶ್ರೀ ವೈ ಅವರು ಪಕ್ಕದ ಹತ್ತಿ ಗಿರಣಿಯ ಮಾಲೀಕರಾಗಿದ್ದಾರೆ. ಇದು ಶ್ರೀ ಕೆ ಅವರ ಉದ್ಯೋಗದ ನಂತರ ನಿರ್ಮಿಸಲ್ಪಟ್ಟಿದೆ. ಗಿರಣಿಯ ಶಬ್ದ ಮತ್ತು ಹೊಗೆಯಿಂದಾಗಿ ಹಲವಾರು ಕೊಠಡಿಗಳು ಖಾಲಿ ಉಳಿದಿವೆ. ಇದು ಶ್ರೀ ಕೆಗೆ ನಷ್ಟವನ್ನು ಉಂಟುಮಾಡುತ್ತದೆ. ಪ್ರಕರಣಕ್ಕೆ ಸಂಬಂಧಿತ ಶಿಕ್ಷೆಯನ್ನು ಪರೀಕ್ಷಿಸಿ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆ ಎ, ಭೂಮಿಗೆ ಅತಿಕ್ರಮಣ. ಆಯ್ಕೆ ಬಿ, ಉಪದ್ರವ. ಆಯ್ಕೆ ಸಿ, ನಿರ್ಲಕ್ಷ್ಯ.
ಆಯ್ಕೆ ಡಿ ಡ್ಯಾಮ್ನಮ್ ಸೀನ್ ಇಂಜೂರಿಯಾ ಅಥವಾ ಇಂಜರಿಯಾ. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ ಉಪದ್ರವ. ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸರ್ಕಾರಿ ಸ್ವಾಮ್ಯದ ಒಂದು ಬಸ್ ಮತ್ತು ಇನ್ನೊಂದು ಖಾಸಗಿ ಬಸ್ ಎರಡರ ನಡುವೆ ಡಿಕ್ಕಿ ನಡೆದಿದ್ದು, ಖಾಸಗಿ ಬಸ್ ತಪ್ಪು ಬದಿಯಿಂದ ಬರುತ್ತಿದ್ದು ಸರ್ಕಾರಿ ಬಸ್ ರಭಸದಿಂದ ಬರುತ್ತಿತ್ತು ಹಾಗೂ ಇನ್ನೊಂದು ಬಸ್ ನೋಡಿದ ಬಳಿಕ ಬಸ್ನ ವೇಗವನ್ನು ಕಡಿಮೆ ಮಾಡಲಿಲ್ಲ. ಹಿಂಸೆಯ ಕ್ರಿಯೆ ಅಥವಾ ಕಾಯಿದೆಯನ್ನು ನಿರ್ಧರಿಸಿರಿ. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ 4 ಆಯ್ಕೆಗಳಿದ್ದು, ಆಯ್ಕೆ ಎ ಸರ್ಕಾರಿ ಬಸ್ ಮಾಲೀಕರ ನಿರ್ಲಕ್ಷ್ಯ, ಆಯ್ಕೆ ಬಿ ಅನಿವಾರ್ಯ ಅಪಘಾತ, ಆಯ್ಕೆ ಸಿ ಕೊಡುಗೆ ನಿರ್ಲಕ್ಷ್ಯ ಅಥವಾ ಅನಾದರಣೆ, ಆಯ್ಕೆ ಡಿ ಖಾಸಗಿ ಬಸ್ ಮಾಲೀಕರ ನಿರ್ಲಕ್ಷ್ಯ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಕೊಡುಗೆ ನಿರ್ಲಕ್ಷ್ಯ ಅಥವಾ ಅನಾದರಣೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಆದಾಯ ಎಂಬ ಪದವನ್ನು ಆದಾಯ ತೆರಿಗೆ ಕಾಯ್ದೆ 1961ರಲ್ಲಿ ಡ್ಯಾಶ್ ಅಡಿಯಲ್ಲಿ ವಿವರಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆ ಎ ವಿಭಾಗ 2 ಉಪವಿಭಾಗ 40, ಆಯ್ಕೆ ಬಿ ವಿಭಾಗ 3, ಆಯ್ಕೆ ಸಿ ವಿಭಾಗ 10ಇ, ಆಯ್ಕೆ ಡಿ ವಿಭಾಗ 2 ಉಪವಿಭಾಗ 24. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಅಥವಾ ಆಯ್ಕೆಯನ್ನು ನೋಡುವುದರೆ ಆಯ್ಕೆ ಡಿ ವಿಭಾಗ 2 ಉಪವಿಭಾಗ 24 ಆಗಿರುತ್ತದೆ. ಮುಂದಿನ ಪ್ರಶ್ನೆ 61ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಮಿಸ್ಟರ್ ಎಕ್ಸ್ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಕಡಿತವನ್ನು ಪಡೆಯಲು ಅಂಚೆ ಕಚೇರಿಯಲ್ಲಿ 5 ವರ್ಷಗಳ ಅವಧಿಯ ಠೇವಣಿಯಲ್ಲಿ 65,000 ರೂಪಾಯಿಯನ್ನು ಠೇವಣಿ ಇಡುತ್ತಾರೆ. ಮಿಸ್ಟರ್ ಎಕ್ಸ್ ಅವರು ಆದಾಯ ತೆರಿಗೆ ಕಾಯ್ದೆ 1961ರ 115BAC ರಿಯಾಯಿತಿ ತೆರಿಗೆ ಪದ್ಧತಿಯನ್ನು ಆರಿಸಿಕೊಳ್ಳುವುದಿಲ್ಲ ಎಂದು ಭಾವಿಸಿದರೆ ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆಲಿಸಿ ಅಥವಾ ಆರಿಸಿ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿವೆ. ಆಯ್ಕೆ ಎ ಮಿಸ್ಟರ್ ಎಕ್ಸ್ ಅವರು ತೆರಿಗೆ ವಂಚನೆ ಅಥವಾ ತೆರಿಗೆ ತಪ್ಪಿಸುವಿಕೆಯಲ್ಲಿ ತಪ್ಪಿತಸ್ಥರಲ್ಲ. ಆಯ್ಕೆ ಬಿ ಸೆಕ್ಷನ್ 80C ಅಡಿಯಲ್ಲಿ ಯಾವುದೇ ತೆರಿಗೆ ಕಡಿತವನ್ನು ಪಡೆಯಲಾಗುವುದಿಲ್ಲ. ಆಯ್ಕೆ ಸಿ ವೈಯಕ್ತಿಕ ವೆಚ್ಚವನ್ನು ಪರಿಗಣಿಸುವುದು ಕಾನೂನುಬಾಹಿರ ಕಾರ್ಯವಾಗಿದೆ. ಆಯ್ಕೆ ಡಿ ಮಿಸ್ಟರ್ ಎಕ್ಸ್ ಅವರು ತೆರಿಗೆ ವಂಚನೆ ಅಥವಾ ತೆರಿಗೆ ತಪ್ಪಿಸುವಲ್ಲಿ ತಪ್ಪಿತಸ್ಥರು. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ಮಿಸ್ಟರ್ ಎಕ್ಸ್ ಅವರು ತೆರಿಗೆ ವಂಚನೆ ಅಥವಾ ತೆರಿಗೆ ತಪ್ಪಿಸುವಿಕೆಯಲ್ಲಿ ತಪ್ಪಿತಸ್ಥರಲ್ಲ. ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ನೀಡಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆಲಿಸಿ ಅಥವಾ ಆರಿಸಿ. ಹೇಳಿಕೆ 1, ಆದಾಯ ತೆರಿಗೆ ಕಾಯಿದೆ 1961ರ ಸೆಕ್ಷನ್ ಅಥವಾ ವಿಭಾಗ 10 ಉಪವಿಭಾಗ 1ರ ಅಡಿಯಲ್ಲಿ ಕೃಷಿ ಆದಾಯವನ್ನು ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ಹೇಳಿಕೆ 2, ಕೃಷಿಯೇತರ ಆದಾಯದ ಸಂದರ್ಭದಲ್ಲಿ ಕೃಷಿಯೇತರ ಮೇಲಿನ ತೆರಿಗೆಯು ಮೂಲ ವಿನಾಯಿತಿ ಮಿತಿಯನ್ನು ಮೀರಿದರೆ ಮತ್ತು ಕೃಷಿ ಆದಾಯವು ರು. 5,000 ಕೃಷಿಯೇತರ ಆದಾಯವನ್ನು ಕೃಷಿಯ ಆದಾಯದೊಂದಿಗೆ ಭಾಗಶಃ ಏಕೀಕರಣದ ಯೋಜನೆಯಿಂದ ನಿರ್ಧರಿಸಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡಿದರೆ ಆಯ್ಕೆ ಎ ಹೇಳಿಕೆ 1 ಮಾತ್ರ ನಿಜ, ಆಯ್ಕೆ ಬಿ ಹೇಳಿಕೆ 2 ಮಾತ್ರ ನಿಜ, ಆಯ್ಕೆ ಸಿ ಎರಡೂ ಹೇಳಿಕೆಗಳು ಸರಿಯಾಗಿದೆ, ಆಯ್ಕೆ ಡಿ ಎರಡೂ ಹೇಳಿಕೆಗಳು ತಪ್ಪಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಮಿಸ್ಟರ್ ಜೆ ಒಬ್ಬ ಬ್ಯಾಂಕರ್. ಮಿಸ್ಟರ್ ಎಫ್ ಅವರು
ಚೆಕ್ಕನ್ನು ಗೌರವಿಸಲು ನಿರಾಕರಿಸಿದರು. ಅವರು ಸಾಕಷ್ಟು ಬ್ಯಾಲೆನ್ಸ್ ಹೊಂದಿದ್ದರೂ ಸಹ ಮಿಸ್ಟರ್ ಎಫ್ಗೆ ಯಾವುದೇ ನಷ್ಟವಾಗುವುದಿಲ್ಲ. ಮಿಸ್ಟರ್ ಎಫ್ ಅವರು ಯಾವ ಸನ್ನಿವೇಶದಲ್ಲಿ ಪ್ರಕರಣವನ್ನು ದಾಖಲಿಸಬಹುದು? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡುವುದಾದರೆ, ಇಂಜೂರಿಯಾ ಸಿನ್ ಡ್ಯಾಮ್ನಮ್. ಆಯ್ಕೆ ಬಿ, ಡ್ಯಾಮ್ನಮ್ ಸಿನ್ ಇಂಜರಿಯಾ. ಆಯ್ಕೆ ಸಿ, ರೆಸ್ ಇಪ್ಸಾ ಲೊಕಿಟರ್. ಆಯ್ಕೆ ಡಿ, ವಾಲೆಂಟಿ ನಾನ್ಪಿಟ್ ಇಂಜರಿಯಾ. ಇದಕ್ಕೆ ಸಂಬಂಧಿಸಿದಂತೆ ನಾವು ಆಯ್ಕೆಗಳನ್ನು ನೋಡುವುದಾಗ ಆಯ್ಕೆ ಎ, ಇಂಜೂರಿಯಾ ಸಿನ್ ಡ್ಯಾಮ್ನನ್ ಆಯ್ಕೆ ಎ ಆಗಿರುತ್ತದೆ. ಮುಂದಿನ ಪ್ರಶ್ನೆ 64ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕಾನೂನಿನಿಂದ ಜಾರಿಗೊಳಿಸಲಾಗದ ಒಪ್ಪಂದವು ಡ್ಯಾಶ್ ಅಡಿಯಲ್ಲಿ ಅನೂರ್ಜಿತವಾಗಿದೆ ಎಂದು ಹೇಳಲಾಗುತ್ತದೆ. ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ, ವಿಭಾಗ 2 ಉಪವಿಭಾಗ ಇ. ಆಯ್ಕೆ ಬಿ, ವಿಭಾಗ 2 ಉಪವಿಭಾಗ ಎಫ್. ಆಯ್ಕೆ ಸಿ, ವಿಭಾಗ 2 ಉಪವಿಭಾಗ ಜಿ. ಆಯ್ಕೆ ಡಿ, ವಿಭಾಗ 2 ಉಪವಿಭಾಗ ಡಿ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನಾವು ನೋಡುವುದಾದರೆ ಆಯ್ಕೆ ಸಿ, ವಿಭಾಗ 2 ಉಪವಿಭಾಗ ಜಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ 65ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಅಮಾನ್ಯ ಖಾತರಿಯ ಪರಿಕಲ್ಪನೆಯು ವಿಭಾಗಗಳು ಡ್ಯಾಶ್ ಅಡಿಯಲ್ಲಿ ಒಳಗೊಂಡಿದೆ. ಇದಕ್ಕೆ 4 ಆಯ್ಕೆಗಳಿದ್ದು, ಆಯ್ಕೆ ಎ 142ರಿಂದ 144. ಆಯ್ಕೆ ಬಿ 143ರಿಂದ 147. ಆಯ್ಕೆ ಸಿ 140ರಿಂದ 143. ಆಯ್ಕೆ ಡಿ 142ರಿಂದ 146. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ 142ರಿಂದ 144. ಮುಂದಿನ ಪ್ರಶ್ನೆ 66ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಎ ರಿಯಲ್ ಎಸ್ಟೇಟ್ ಡೆವಲಪರ್ ತನ್ನ ಆಸ್ತಿಯನ್ನು ಖರೀದಿಸಲು ಪ್ರಧಾನ ಭೂಮಿಯನ್ನು ಹೊಂದಿರುವ ಬಿನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಳು. ಒಪ್ಪಂದದಲ್ಲಿ ಎ ರು 50 ಲಕ್ಷವನ್ನು ಮುಂಗಡವಾಗಿ ಮತ್ತು ಉಳಿದ ರು 1 ಕೋಟಿಯನ್ನು 6 ತಿಂಗಳೊಳಗೆ ಪಾವತಿಸಬೇಕು ಎಂದು ಷರತ್ತು ವಿಧಿಸಿದರು. ಪ್ರತಿಯಾಗಿ ಬಿ ಭೂಮಿಗೆ ಶೀರ್ಷಿಕೆಯನ್ನು ವರ್ಗಾಯಿಸಲು ಒಪ್ಪಿಕೊಂಡಿತು. ಆದಾಗ್ಯೂ ಮುಂಗಡ ಪಾವತಿಯನ್ನು ಸ್ವೀಕರಿಸಿದ ನಂತರ ಬಿ ಮಾರಾಟ ಪತ್ರವನ್ನು ಕಾರ್ಯಗತಗೊಳಿಸಲು ನಿರಾಕರಿಸಿದರು. ಅವರು ಇನ್ನೊಬ್ಬ ಖರೀದಿದಾರರಿಂದ ಉತ್ತಮ ಕೊಡುಗೆಯನ್ನು ಸ್ವೀಕರಿಸಲಿದ್ದಾರೆ ಎಂದು ಹೇಳಿಕೊಂಡರು. ಎ ನಿರ್ದಿಷ್ಟ ಪರಿಹಾರ ಕಾಯ್ದೆ 1963ರ ಅಡಿಯಲ್ಲಿ ಒಪ್ಪಂದವನ್ನು ಜಾರಿಗೊಳಿಸಲು ಒತ್ತಾಯಿಸಿದರು. ಆದರೆ ಬಿ ತನ್ನ ಹಕ್ಕನ್ನು ನಿರಾಕರಿಸಿದರು. ಎ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬೇಕು. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ನಿರ್ದಿಷ್ಟ ಪರಿಹಾರ ಕಾಯ್ದೆ 1963ರ ಅಡಿಯಲ್ಲಿ ರಚಿಸಲಾದ ವಿಶೇಷ ನ್ಯಾಯಾಲಯದಲ್ಲಿ ಎ ಮೊಕದ್ದಮೆಯನ್ನು ಸಲ್ಲಿಸಬಹುದು. ಆಯ್ಕೆ ಬಿ ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಅಡಿಯಲ್ಲಿ ಅಧಿಕಾರವನ್ನು ಹೊಂದಿರುವ ಸಿವಿಲ್ ನ್ಯಾಯಾಲಯದಲ್ಲಿ ಎ ದಾವೆ ಹೂಡಬಹುದು. ಆಯ್ಕೆ ಸಿ ಒಪ್ಪಂದದ ಉಲ್ಲಂಘನೆಯಲ್ಲಿರುವುದರಿಂದ ಎ ವಿರುದ್ಧ ಯಾವುದೇ ಮೊಕದ್ದಮೆ ತರಲಾಗುವುದಿಲ್ಲ. ಆಯ್ಕೆ ಡಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ರ ಅಡಿಯಲ್ಲಿ ಅಧಿಕಾರ ಹೊಂದಿರುವ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಎ ದಾವೆ ಹೂಡಬಹುದು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರವನ್ನು ನಾವು ನೋಡುವುದಾದರೆ ಆಯ್ಕೆ ಬಿ ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಅಡಿಯಲ್ಲಿ ಅಧಿಕಾರವನ್ನು ಹೊಂದಿರುವ ಸಿವಿಲ್ ನ್ಯಾಯಾಲಯದಲ್ಲಿ ಎ ದಾವೆ ಹೂಡಬಹುದು. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಮುಂದಿನ 10 ವರ್ಷಗಳವರೆಗೆ ಬಿ ಭೂಮಿಯನ್ನು ಬೇರೆಯವರಿಗೆ ವರ್ಗಾಯಿಸಬಾರದು ಎಂಬ ಷರತ್ತಿನ ಮೇಲೆ ಎ ಭೂಮಿಯನ್ನು ಬಿಗೆ ವರ್ಗಾಯಿಸುವನು. ಈ ಸಂದರ್ಭದಲ್ಲಿ ಬಿ ಮುಂದಿನ 10 ವರ್ಷಗಳವರೆಗೆ ಭೂಮಿಯನ್ನು ಬೇರೆಯವರಿಗೆ ವರ್ಗಾಯಿಸಲು ಯಾವುದೇ ಹಕ್ಕನ್ನು ಹೊಂದಿಲ್ಲ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು
ಆರಿಸಿ. 4 ಆಯ್ಕೆಗಳಿವೆ. ಅವುಗಳೆಂದರೆ ಆಯ್ಕೆ ಎ, ಇದು ಆಸ್ತಿಯ ವರ್ಗಾವಣೆಯ ಮೇಲೆ ಷರತ್ತುಬದ್ಧ ಮಿತಿಗಳನ್ನು ಹೊಂದಿದೆ. ಆಯ್ಕೆ ಬಿ, ಇದು ಆಸ್ತಿಯ ನಂತರದ ವರ್ಗಾವಣೆಗೆ ಸಮನಾಗಿರುತ್ತದೆ. ಆಯ್ಕೆ ಸಿ, ಇದು ಆಸ್ತಿ ವರ್ಗಾವಣೆಯಲ್ಲಿ ಪೂರ್ವ ನಿದರ್ಶನದ ಷರತ್ತುಗಳಿಗೆ ಸಮನಾಗಿರುತ್ತದೆ. ಆಯ್ಕೆ ಡಿ, ಇದು ಆಸ್ತಿಯ ಷರತ್ತುಬದ್ಧ ವರ್ಗಾವಣೆಗೆ ಸಮನಾಗಿರುತ್ತದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ, ಇದು ಆಸ್ತಿಯ ವರ್ಗಾವಣೆಯ ಮೇಲೆ ಷರತ್ತುಬದ್ಧ ಮಿತಿಗಳನ್ನು ಹೊಂದಿದೆ. ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಶ್ರೀ ರಾಜೇಶ್ ಅವರು ಖರೀದಿಸಿದ ಸರಕುಗಳ ಪಾವತಿಗಾಗಿ ಅವರ ಸರಬರಾಜುದಾರರಾದ ಶ್ರೀ ಶರ್ಮಾ ಅವರಿಗೆ ರು. 50,000 ಚೆಕ್ ನೀಡಿದರು. ಶ್ರೀ ಶರ್ಮಾ ಚೆಕ್ಕನ್ನು ಠೇವಣಿ ಮಾಡಿದಾಗ ಸಾಕಷ್ಟು ಹಣವಿಲ್ಲ ಎಂಬ ಹೇಳಿಕೆಯೊಂದಿಗೆ ಬ್ಯಾಂಕ್ ಅದನ್ನು ಹಿಂತಿರುಗಿಸಿತು. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಇದಕ್ಕೆ ಸಂಬಂಧಪಟ್ಟ 4 ಆಯ್ಕೆಗಳೆಂದರೆ ಆಯ್ಕೆ ಎ, ಚೆಕ್ನ ಅಪಮಾನಕ್ಕಾಗಿ ಶ್ರೀ ಶರ್ಮಾ ಅವರು 1 ತಿಂಗಳೊಳಗೆ ನ್ಯಾಯಾಲಯದಲ್ಲಿ ಲಿಖಿತವಾಗಿ ದೂರು ಸಲ್ಲಿಸಬೇಕು. ಆಯ್ಕೆ ಬಿ, ಚೆಕ್ನ ಅವಮಾನಕ್ಕಾಗಿ ಶ್ರೀ ಶರ್ಮಾ ಅವರು 5 ತಿಂಗಳೊಳಗೆ ನ್ಯಾಯಾಲಯದಲ್ಲಿ ಲಿಖಿತವಾಗಿ ದೂರು ಸಲ್ಲಿಸಬೇಕು. ಆಯ್ಕೆ ಸಿ, ಚೆಕ್ನ ಅವಮಾನಕ್ಕಾಗಿ ಶ್ರೀ ಶರ್ಮಾ ಅವರು 2 ತಿಂಗಳೊಳಗೆ ನ್ಯಾಯಾಲಯದಲ್ಲಿ ಲಿಖಿತ ದೂರು ಸಲ್ಲಿಸಬೇಕು. ಆಯ್ಕೆ ಡಿ, ಚೆಕ್ನ ಅವಮಾನಕ್ಕಾಗಿ ಶ್ರೀ ಶರ್ಮಾ ಅವರು 3 ತಿಂಗಳೊಳಗೆ ನ್ಯಾಯಾಲಯದಲ್ಲಿ ಲಿಖಿತವಾಗಿ ದೂರು ಸಲ್ಲಿಸಬೇಕು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ, ಚೆಕ್ನ ಅಪಮಾನಕ್ಕಾಗಿ ಶ್ರೀ ಶರ್ಮಾ ಅವರು 1 ತಿಂಗಳೊಳಗೆ ನ್ಯಾಯಾಲಯದಲ್ಲಿ ಲಿಖಿತವಾಗಿ ದೂರು ಸಲ್ಲಿಸಬೇಕು. ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಉದ್ಯೋಗದಾತರು ಉದ್ಯೋಗಿಗೆ ಒದಗಿಸುವ ಬಾಡಿಗೆ ಮುಕ್ತ ವಸತಿ ಡ್ಯಾಶ್ ಆಗಿದೆ. 4 ಆಯ್ಕೆಗಳಿವೆ. ಆಯ್ಕೆ ಎ, ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 16(2) ಪ್ರಕಾರ ಪರ್ಕ್ವಿಸಿಟ್ ಅಥವಾ ಮೇಲು ಸಂಪಾದನೆ. ಆಯ್ಕೆ ಬಿ, ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 10 ಉಪ ಸೆಕ್ಷನ್ 13(a) ಅಡಿಯಲ್ಲಿ ಭತ್ಯ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 10 ಸಬ್ಸೆಕ್ಷನ್ 1 ಅಡಿಯಲ್ಲಿ ಭತ್ಯ. ಆಯ್ಕೆ ಡಿ, ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 17 ಸಬ್ಸೆಕ್ಷನ್ 2 ಪ್ರಕಾರ ಪರ್ಕ್ವಿಸಿಟ್ ಅಥವಾ ಮೇಲು ಸಂಪಾದನೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ ಆಗಿರುತ್ತದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 17 ಸಬ್ಸೆಕ್ಷನ್ 2 ಪ್ರಕಾರ ಪರ್ಕ್ವಿಸಿಟ್ ಅಥವಾ ಮೇಲು ಸಂಪಾದನೆ ಎಂಬುದಾಗಿರುತ್ತದೆ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ನಿರ್ದಿಷ್ಟ ಸ್ಥಿರ ಆಸ್ತಿಯ ವಸೂಲಾತಿಯನ್ನು ಹೇಗೆ ಜಾರಿಗೊಳಿಸಬಹುದು? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿವೆ. ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ, ನಿರ್ದಿಷ್ಟ ಸ್ಥಿರ ಆಸ್ತಿಯನ್ನು ಹೊಂದಲು ಅರ್ಹತೆ ಹೊಂದಿರುವ ವ್ಯಕ್ತಿಯು ಅದನ್ನು ಆಸ್ತಿ ವರ್ಗಾವಣೆ ಕಾಯಿದೆ 1882 ಮೂಲಕ ಒದಗಿಸಿದ ರೀತಿಯಲ್ಲಿ ಮರುಪಡೆಯಬಹುದು. ಆಯ್ಕೆ ಬಿ, ನಿರ್ದಿಷ್ಟ ಸ್ಥಿರ ಆಸ್ತಿಯ ಸ್ವಾಧೀನಕ್ಕೆ ಅರ್ಹತೆ ಹೊಂದಿರುವ ವ್ಯಕ್ತಿಯು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ ಅಪರಾಧಿ ಕಾರ್ಯವಿಧಾನದ ಸಂಕೇತ 1973 ಒದಗಿಸಿದ ರೀತಿಯಲ್ಲಿ ಅದನ್ನು ಮರುಪಡೆಯಬಹುದು. ಆಯ್ಕೆ ಸಿ, ನಿರ್ದಿಷ್ಟ ಸ್ಥಿರ ಆಸ್ತಿಯನ್ನು ಹೊಂದಲು ಅರ್ಹತೆ ಹೊಂದಿರುವ ವ್ಯಕ್ತಿಯು ಸಿವಿಲ್ ಪ್ರೊಸೀಜರ್ ಕೋಡ್ ಅಥವಾ ನಾಗರಿಕ ಕಾರ್ಯವಿಧಾನದ ಸಂಕೇತ 1908 ಒದಗಿಸಿದ ರೀತಿಯಲ್ಲಿ ಅದನ್ನು ಮರುಪಡೆಯಬಹುದು. ಆಯ್ಕೆ ಡಿ, ನಿರ್ದಿಷ್ಟ ಸ್ಥಿರತೆಯ ಸ್ವಾಧೀನಕ್ಕೆ ಅರ್ಹತೆ ಹೊಂದಿರುವ ವ್ಯಕ್ತಿಯು ನಿರ್ದಿಷ್ಟ ಪರಿಹಾರ ಕಾಯ್ದೆ 1963 ಒದಗಿಸಿದ ರೀತಿಯಲ್ಲಿ ಅದನ್ನು ಮರುಪಡೆಯಬಹುದು. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ, ನಿರ್ದಿಷ್ಟ ಸ್ಥಿರ ಆಸ್ತಿಯನ್ನು ಹೊಂದಲು ಅರ್ಹತೆ ಹೊಂದಿರುವ ವ್ಯಕ್ತಿಯು ಸಿವಿಲ್ ಪ್ರೊಸೀಜರ್ ಕೋಡ್ ಅಥವಾ ನಾಗರಿಕ ಕಾರ್ಯವಿಧಾನದ ಸಂಕೇತ 1908 ಒದಗಿಸಿದ ರೀತಿಯಲ್ಲಿ ಅದನ್ನು ಮರುಪಡೆಯಬಹುದು. ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ,
ಒಪ್ಪಂದದ ಕಾನೂನಿನ ಯಾವ ವಿಭಾಗವು ವ್ಯಾಖ್ಯಾನಿಸುತ್ತದೆ? ಪ್ರಸ್ತಾಪವನ್ನು ಯಾವುದೇ ಸಮಯದಲ್ಲಿ ಹಿಂಪಡೆಯಬಹುದು. ಅದರ ಸ್ವೀಕಾರದ ಸಂವಹನವು ಪ್ರಸ್ತಾವನೆಗೆ ವಿರುದ್ಧವಾಗಿ ಪೂರ್ಣಗೊಳ್ಳುವ ಮೊದಲು, ಆದರೆ ನಂತರ ಅಲ್ಲ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ 4 ಆಯ್ಕೆಗಳಿವೆ. ಆಯ್ಕೆಗಳೆಂದರೆ ಆಯ್ಕೆ ಎ ವಿಭಾಗ 4, ಆಯ್ಕೆ ಬಿ ವಿಭಾಗ 6, ಆಯ್ಕೆ ಸಿ ವಿಭಾಗ 7, ಆಯ್ಕೆ ಡಿ ವಿಭಾಗ 5. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ ವಿಭಾಗ 5. ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ. ಭೂ ಸ್ವಾಧೀನ ಕಾಯಿದೆ ಅಥವಾ ಭೂ ಸ್ವಾಧೀನ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ 2013 ಪ್ರಕಾರ ಸರ್ಕಾರಗಳು ಇದಕ್ಕಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. 1ನೇ ಅಂಶ ಕಾರ್ಯತಂತ್ರದ ಉದ್ದೇಶ. 2ನೇ ಅಂಶ ಯೋಜನೆಗಳಿಂದ ಬಾಧಿತ ಕುಟುಂಬಗಳಿಗೆ ಯೋಜನೆಗಳು. 3ನೇ ಅಂಶ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳಿಗೆ ಅಲ್ಲಿ ಸರ್ಕಾರದ ಮಾಲೀಕತ್ವವು ಸರ್ಕಾರದ ಬಳಿ ಇರುತ್ತದೆ. ಇದಕ್ಕೆ ಸೂಕ್ತ 4 ಆಯ್ಕೆಗಳಿವೆ. ಅವುಗಳೆಂದರೆ ಆಯ್ಕೆ ಎ 2 ಮತ್ತು 3ನೇ ಅಂಶ, ಆಯ್ಕೆ ಬಿ 1 ಮತ್ತು 3ನೇ ಅಂಶ, ಆಯ್ಕೆ ಸಿ 1, 2 ಮತ್ತು 3 ಅಂಶಗಳು, ಆಯ್ಕೆ ಡಿ 1 ಮತ್ತು 2ನೇ ಅಂಶ. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ 1, 2 ಮತ್ತು 3 ಅಂಶಗಳಾಗಿವೆ. ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತದಲ್ಲಿ ಭೂಸ್ವಾಧೀನ ಕಾಯಿದೆ 2013ರ ಹಿಂದಿನ ಯಾವ ಶಾಸನವನ್ನು ಬದಲಿಸಲಾಗಿದೆ? ಇದಕ್ಕೆ 4 ಆಯ್ಕೆಗಳಿವೆ. ಆಯ್ಕೆಗಳೆಂದರೆ ಭೂಸ್ವಾಧೀನ ಕಾಯಿದೆ 1862, ಆಯ್ಕೆ ಬಿ ಭೂಸ್ವಾಧೀನ ಕಾಯಿದೆ 1894, ಆಯ್ಕೆ ಸಿ ಭೂಸ್ವಾಧೀನ ಕಾಯಿದೆ 1874, ಆಯ್ಕೆ ಡಿ ಭೂಸ್ವಾಧೀನ ಕಾಯಿದೆ 1956. ಈ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ ಭೂಸ್ವಾಧೀನ ಕಾಯಿದೆ 1894. ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸೋಹಮ್ ಸ್ವತಂತ್ರ ಸಾಫ್ಟ್ವೇರ್ ಡೆವಲಪರ್ ವೈಯಕ್ತಿಕಗೊಳಿಸಿದ ಫಿಟ್ನೆಸ್ ಯೋಜನೆಗಳನ್ನು ಒದಗಿಸುವ ಫಿಟ್ಲೈಫ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಚಿಸಿದ್ದಾರೆ. ಅವರು ಟ್ರೇಡ್ಮಾರ್ಕ್ ಕಾನೂನಿನ ಅಡಿಯಲ್ಲಿ ಅಪ್ಲಿಕೇಶನ್ನ ಹೆಸರು ಮತ್ತು ಲೋಗೋವನ್ನು ನೋಂದಾಯಿಸಿದ್ದಾರೆ ಮತ್ತು ಅಪ್ಲಿಕೇಶನ್ನ ಮೂಲ ಕೋಡ್ನ ಹಕ್ಕುಸ್ವಾಮ್ಯವನ್ನು ಹೊಂದಿದ್ದಾರೆ. ಆದಾಗ್ಯೂ ಬಿಡುಗಡೆಯಾದ 6 ತಿಂಗಳ ನಂತರ ಸೋಹಮ್ ಫಿಟ್ ಲೈಫ್ ಎಂಬ ಸ್ಪರ್ಧಾತ್ಮಕ ಅಪ್ಲಿಕೇಶನನ್ನು ಕಂಡುಹಿಡಿದನು. ಅದೇ ರೀತಿಯ ಲೋಗೋ ಮತ್ತು ವೈಶಿಷ್ಟ್ಯಗಳೊಂದಿಗೆ ದೊಡ್ಡ ಟೆಕ್ ಕಂಪನಿಯಿಂದ ಮಾರಾಟ ಮಾಡಲಾಗುತ್ತಿದೆ. ಸ್ಪರ್ಧಾತ್ಮಕ ಅಪ್ಲಿಕೇಶನ್ ತನ್ನ ಮೂಲ ಕೋಡ್ನ ಅಂಶವನ್ನು ನಕಲಿಸಿದೆ ಮತ್ತು ಗ್ರಾಹಕರನ್ನು ದಾರಿ ತಪ್ಪಿಸಲು ಉದ್ದೇಶಪೂರ್ವಕವಾಗಿ ಒಂದೇ ರೀತಿಯ ಹೆಸರು ಮತ್ತು ಲೋಗೋವನ್ನು ಬಳಸಿದೆ ಎಂಬ ಸೋಹಮ್ ನಂಬಿದ್ದಾರೆ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಟ್ರೇಡ್ಮಾರ್ಕ್ ಕಾನೂನಿನ ಅಡಿಯಲ್ಲಿ ಸ್ಪರ್ಧಾತ್ಮಕ ಅಪ್ಲಿಕೇಶನ್ನಿಂದ ಒಂದೇ ರೀತಿಯ ಹೆಸರು ಮತ್ತು ಲೋಗೋವನ್ನು ಬಳಸುವುದಕ್ಕಾಗಿ ಸೋಹಮ್ ಉಲ್ಲಂಘನೆಯನ್ನು ಕ್ಲೈಮ್ ಮಾಡಬಹುದೇ, ಹಕ್ಕಿನಿಂದ ಕೇಳಬಹುದೇ ಎಂಬುದಾಗಿದೆ. ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಇಲ್ಲ, ಏಕೆಂದರೆ ಸ್ಪರ್ಧಾತ್ಮಕ ಅಪ್ಲಿಕೇಶನ್ ಬೇರೆ ಹೆಸರು ಮತ್ತು ಲೋಗೋವನ್ನು ಹೊಂದಿದೆ. ಆಯ್ಕೆ ಬಿ ಹೌದು, ಆದರೆ ಪ್ರತಿಸ್ಪರ್ಧಿ ಸಣ್ಣ ವ್ಯಾಪಾರವಾಗಿದ್ದರೆ ಮಾತ್ರ. ಆಯ್ಕೆ ಸಿ ಇಲ್ಲ, ಒಂದೇ ರೀತಿಯ ನಕಲು ಇದ್ದಲ್ಲಿ ಮಾತ್ರ ಟ್ರೇಡ್ಮಾರ್ಕ್ ಉಲ್ಲಂಘನೆ ಸಂಭವಿಸಬಹುದು. ಆಯ್ಕೆ ಡಿ ಹೌದು, ಹೆಸರುಗಳು ಗೊಂದಲಮಯವಾಗಿ ಹೋಲುತ್ತವೆ ಎಂದು ಅವನು ಸಾಬೀತುಪಡಿಸಿದರೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ ಹೌದು, ಹೆಸರುಗಳು ಗೊಂದಲಮಯವಾಗಿ ಹೋಲುತ್ತವೆ ಎಂದು ಅವರು ಸಾಬೀತುಪಡಿಸಿದರೆ. ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತದಲ್ಲಿ ಸಾಹಿತ್ಯ ಕೃತಿಗಳಿಗೆ ಹಕ್ಕುಸ್ವಾಮ್ಯ ರಕ್ಷಣೆಯ ಅವಧಿ ಎಷ್ಟು? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿವೆ. ಆಯ್ಕೆ ಎ ಪ್ರಕಟಣೆಯ ದಿನಾಂಕದಿಂದ 60 ವರ್ಷಗಳು, ಆಯ್ಕೆ ಬಿ
ಲೇಖಕರ ಜೀವಿತಾವಧಿ ಜೊತೆಗೆ 60 ವರ್ಷಗಳು. ಆಯ್ಕೆ ಸಿ ಮೊದಲ ಮಾರಾಟದ ದಿನದಿಂದ 60 ವರ್ಷಗಳು. ಆಯ್ಕೆ ಡಿ ಕೃತಿಯ ರಚನೆಯಿಂದ 50 ವರ್ಷಗಳು. ಈ ಮೇಲ್ಕಂಡ ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ ಲೇಖಕರ ಜೀವಿತಾವಧಿ ಜೊತೆಗೆ 60 ವರ್ಷಗಳು. ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ನಿರ್ದಿಷ್ಟ ಪರಿಹಾರ ಕಾಯಿದೆ 1963ರ ವಿಭಾಗ 31 ಡ್ಯಾಶ್ಗೆ ಸಂಬಂಧಿಸಿದೆ. ಸೂಕ್ತ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಉಪಕರಣಗಳ ರದ್ದತಿ. ಆಯ್ಕೆ ಬಿ ಘೋಷಣೆಯ ತೀರ್ಪುಗಳು. ಆಯ್ಕೆ ಸಿ ಶಾಶ್ವತ ನಿಷೇಧ. ಆಯ್ಕೆ ಡಿ ಒಪ್ಪಂದಗಳ ರದ್ದತಿ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಉಪಕರಣಗಳ ರದ್ದತಿ. ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ. ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ಮನ್ನಾ ಮಾಡಲಾಗುವುದಿಲ್ಲ ಎಂದು ಹೇಳಿದೆ? ಅದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆಗಳೆಂದರೆ ಆಯ್ಕೆ ಎ ಕಾಮೇಶ್ವರ್ ಸಿಂಗ್ ವಿರುದ್ಧ ಬಿಹಾರ ರಾಜ್ಯ. ಆಯ್ಕೆ ಬಿ ಗೋಲಕ್ನಾಥ್ ವಿರುದ್ಧ ಪಂಜಾಬ್ ರಾಜ್ಯ. ಆಯ್ಕೆ ಸಿ ಬಸೇಶ್ವರ್ ನಾಥ್ ವಿರುದ್ಧ ಐಟಿ ಕಮಿಷನರ್. ಆಯ್ಕೆ ಡಿ ಗೋಪಾಲ ವಿರುದ್ಧ ಮದ್ರಾಸ್ ರಾಜ್ಯ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಬಸೇಶ್ವರ್ ನಾಥ್ ವಿರುದ್ಧ ಐಟಿ ಕಮಿಷನರ್. ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ಯಾವ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕಾಲಂ 4B ಅನ್ನು 16ನೇ ವಿಧಿಗೆ ಸೇರಿಸಲಾಗಿತ್ತು? ಇದಕ್ಕೆ ಸೂಕ್ತ 4 ಆಯ್ಕೆಗಳೆಂದರೆ ಆಯ್ಕೆ ಎ 91, ಆಯ್ಕೆ ಬಿ 77, ಆಯ್ಕೆ ಸಿ 85, ಆಯ್ಕೆ ಡಿ 81. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ 81. ಮುಂದಿನ ಪ್ರಶ್ನೆ 79ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ 106ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 4 ಅಂಶಗಳಿದ್ದು ಅಂಶ 1 ಇದು ಆರ್ಟಿಕಲ್ 239A ಅನ್ನು ಪರಿಚಯಿಸುತ್ತದೆ. ಅದರ ಮೂಲಕ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಶಾಸಕಾಂಗ ಸಭೆಯಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ. ಆಯ್ಕೆ ಅಂಶ 2ನೇ ಅಂಶ ಇದು 338ನೇ ವಿಧಿಯನ್ನು ಪರಿಚಯಿಸುತ್ತದೆ. ಇದು ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಾತಿ ನೀಡುತ್ತದೆ. ಅಂಶ 3ನೇ ಅಂಶ ಇದು ಆರ್ಟಿಕಲ್ 334A ಅನ್ನು ಕೂಡ ಸೇರಿಸುತ್ತದೆ. ಅದರಲ್ಲಿ ಹೇಳಲಾದ ತಿದ್ದುಪಡಿಯು ಸದರಿ ಕಾಯ್ದೆಯ ಪ್ರಾರಂಭದ ನಂತರ ಮೊದಲ ಜನಗಣತಿಯನ್ನು ತೆಗೆದುಕೊಂಡ ನಂತರ ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತದೆ. ಆಯ್ಕೆ ಡಿ ಅಥವಾ ಅಂಶ 4 ಮೇಲೆ ತಿಳಿಸಲಾದ ಅನ್ವೇಷಣೆ ಪ್ರಾರಂಭದಿಂದ 15 ವರ್ಷಗಳ ಅವಧಿಯ ಮುಕ್ತಾಯದ ನಂತರ ಪರಿಣಾಮ ಬೀರುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಅಂಶ 1, 3 ಮತ್ತು 4, ಆಯ್ಕೆ ಬಿ ಅಂಶ 2, 3, 4, ಆಯ್ಕೆ ಸಿ ಇವೆಲ್ಲವೂ, ಆಯ್ಕೆ ಡಿ ಅಂಶ 1, 2 ಮತ್ತು 3. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಗಳನ್ನು ನೀಡಲಾಗಿಲ್ಲ. ಈ ಒಂದು ಪ್ರಶ್ನೆಯನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನವರು ವಿತ್ಡ್ರಾ ಅಥವಾ ಹಿಂಪಡೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ಸಂಸತ್ತು ಫೇರ್ ಹೌಸಿಂಗ್ ಆ್ಯಕ್ಟ್ 2024 ಜಾರಿಗೊಳಿಸುತ್ತದೆ. ಇದು ಈ ಕೆಳಗಿನ ನಿಬಂಧನೆಗಳನ್ನು ಒಳಗೊಂಡಿದೆ. ಅಂಶ 1 ವಿಭಾಗ 3 ಧರ್ಮ, ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ಮನೆಗಳನ್ನು ಬಾಡಿಗೆಗೆ ನೀಡುವ ಅಥವಾ ಮಾರಾಟ ಮಾಡುವ ತಾರತಮ್ಯವನ್ನು ನಿಷೇಧಿಸುತ್ತದೆ. ವಿಭಾಗ 6 ತಾರತಮ್ಯಕ್ಕಾಗಿ ರೂ.
₹10,000 ದಂಡವನ್ನು ವಿಧಿಸುತ್ತದೆ. ವಿಭಾಗ 10. ಇಂದಿನ 10 ವರ್ಷಗಳಲ್ಲಿ ಎಲ್ಲ ಬಾಡಿಗೆದಾರರ ಧಾರ್ಮಿಕ ಹಿನ್ನೆಲೆಯನ್ನು ಭೂಮಾಲೀಕರು ಬಹಿರಂಗಪಡಿಸುವುದು ಕಡ್ಡಾಯಗೊಳಿಸುತ್ತದೆ. ಭಾರತೀಯ ಸಂವಿಧಾನದ 29ನೇ ವಿಧಿಯ ಅಡಿಯಲ್ಲಿ ಖಾಸಗಿತನದ ಹಕ್ಕನ್ನು ಉಲ್ಲಂಘಿಸುತ್ತದೆ ಎಂದು ವಾದಿಸುವ ಮೂಲಕ ನಾಗರಿಕನು ಸೆಕ್ಷನ್ 10 ಪ್ರಶ್ನಿಸುತ್ತಾನೆ. ಸುಪ್ರೀಂ ಕೋರ್ಟ್ ಸೆಕ್ಷನ್ 10 ಅಸಂವಿಧಾನಿಕ ಎಂದು ಘೋಷಿಸುತ್ತದೆ, ಆದರೆ ಕಾನೂನಿನ ಇತರ ನಿಬಂಧನೆಗಳನ್ನು ಎತ್ತಿ ಹಿಡಿಯುತ್ತದೆ. ಈ ತೀರ್ಪಿನಲ್ಲಿ ನ್ಯಾಯಾಲಯವು ಯಾವ ತತ್ವವನ್ನು ಅನ್ವಯಿಸಿತು? ಇದಕ್ಕೆ 4 ಆಯ್ಕೆಗಳಿವೆ. ಆಯ್ಕೆ ಎ, ಸೆವೆರಬಿಲಿಟಿ ಅಥವಾ ಬೇರ್ಪಡಿಸುವಿಕೆ ಸಿದ್ಧಾಂತ. ಆಯ್ಕೆ ಬಿ, ಮೂಲಭೂತ ರಚನೆಯ ಸಿದ್ಧಾಂತ. ಆಯ್ಕೆ ಸಿ, ವರ್ಣರಂಜಿತ ಶಾಸನದ ಸಿದ್ಧಾಂತ. ಆಯ್ಕೆ ಡಿ, ಗ್ರಹಣದ ಸಿದ್ಧಾಂತ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಗಳನ್ನು ನೀಡದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನವರು ಈ ಒಂದು ಪ್ರಶ್ನೆಯನ್ನು ವಿಡ್ರಾ ಅಥವಾ ಹಿಂಪಡೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ 81ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಒಂದು ರಾಜ್ಯದ ಖಾತೆಗಳಿಗೆ ಸಂಬಂಧಿಸಿದ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವರದಿಗಳನ್ನು ಡ್ಯಾಶ್ಗೆ ಸಲ್ಲಿಸಬೇಕು. ಇದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆಗಳೇನೆಂದರೆ, ಆಯ್ಕೆ ಎ, ಸಾರ್ವಜನಿಕ ಉದ್ಯಮಗಳ ಸಮಿತಿ. ಆಯ್ಕೆ ಬಿ, ಅಂದಾಜು ಸಮಿತಿ. ಆಯ್ಕೆ ಸಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಆಯ್ಕೆ ಡಿ, ರಾಜ್ಯಪಾಲರು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ರೀತಿಯ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದರೆ ಆಯ್ಕೆ ಡಿ, ರಾಜ್ಯಪಾಲರು. ಮುಂದಿನ ಪ್ರಶ್ನೆ 82ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಸುಪ್ರೀಂ ಕೋರ್ಟ್ ಅನ್ನು ದಾಖಲೆಯ ನ್ಯಾಯಾಲಯ ಎಂದು ಘೋಷಿಸುತ್ತದೆ? ಇದಕ್ಕೆ 4 ಆಯ್ಕೆಗಳಿವೆ. ಆಯ್ಕೆ ಎ, ಲೇಖನ 111. ಆಯ್ಕೆ ಬಿ, ಲೇಖನ 129. ಆಯ್ಕೆ ಸಿ, ಲೇಖನ 135. ಆಯ್ಕೆ ಡಿ, ಲೇಖನ 119. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ, ಲೇಖನ 129. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಆರ್ಟಿಕಲ್ 12ರ ಉದ್ದೇಶಕ್ಕಾಗಿ ನೋಂದಾಯಿತ ಸಮಾಜವನ್ನು ಯಾವ ಸಂದರ್ಭದಲ್ಲಿ ಅಧಿಕಾರ ಎಂದು ಪರಿಗಣಿಸಲಾಯಿತು? ಇದಕ್ಕೆ ಸೂಕ್ತ 4 ಆಯ್ಕೆಗಳನ್ನು ನೀಡಿದ್ದು, ಆಯ್ಕೆಗಳೆಂದರೆ ಆಯ್ಕೆ ಎ, ಅಜಯ್ ಹಸಿಯಾ ವಿರುದ್ಧ ಖಾಲಿದ್ ಮುಜೀಬ್. ಆಯ್ಕೆ ಬಿ, ಸುಖದೇವ್ ವಿರುದ್ಧ ಭಗತ್ ರಾವ್. ಆಯ್ಕೆ ಸಿ, ಆರ್ ಡಿ ಶೆಟ್ಟಿ ವಿರುದ್ಧ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ. ಆಯ್ಕೆ ಡಿ, ಸೋಮ್ ಪ್ರಕಾಶ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಇದಕ್ಕೆ ಸೂಕ್ತ ಉತ್ತರ ಅಥವಾ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ, ಅಜಯ್ ಹಸಿಯಾ ವಿರುದ್ಧ ಖಾಲಿದ್ ಮುಜೀಬ್. ಮುಂದಿನ ಪ್ರಶ್ನೆ 84ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು GSTಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸೇರಿಸಿದೆ? ಸೂಕ್ತ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 100, ಆಯ್ಕೆ ಬಿ 101, ಆಯ್ಕೆ ಸಿ 102, ಆಯ್ಕೆ ಡಿ 99. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ 101. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತದ ರಾಷ್ಟ್ರಪತಿಗಳ ವಿರುದ್ಧ ಯಾರು ದೋಷಾರೋಹಣೆ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಬಹುದು? ಆಯ್ಕೆಗಳನ್ನು ನೋಡಿದರೆ ಆಯ್ಕೆ ಎ, ಸುಪ್ರೀಂ ಕೋರ್ಟ್. ಆಯ್ಕೆ ಬಿ, ಲೋಕಸಭೆ ಮಾತ್ರ. ಆಯ್ಕೆ ಸಿ, ರಾಜ್ಯಸಭೆ. ಆಯ್ಕೆ ಡಿ, ಸಂಸತ್ತಿನ ಯಾವುದಾದರೂ ಒಂದು ಸದನ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ, ಸಂಸತ್ತಿನ ಯಾವುದಾದರೂ ಒಂದು ಸದನ. ಮುಂದಿನ ಪ್ರಶ್ನೆ 86ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತೀಯ ನ್ಯಾಯ ಸಂಹಿತ 2023
ಬಲ ಅಥವಾ ಒತ್ತಾಯವನ್ನು ಕ್ರಿಮಿನಲ್ ಫೋರ್ಸ್ ಎಂದು ಪರಿಗಣಿಸುತ್ತದೆ. ಇದಕ್ಕೆ 4 ಆಯ್ಕೆಗಳಿವೆ. ಆಯ್ಕೆ ಎ, ಉದ್ದೇಶಪೂರ್ವಕವಾಗಿ ಬಲವನ್ನು ಮಾತ್ರ ಬಳಸಿದಾಗ. ಆಯ್ಕೆ ಬಿ, ಇದನ್ನು ಉದ್ದೇಶಪೂರ್ವಕವಾಗಿ ಒಪ್ಪಿಗೆ ಇಲ್ಲದೆ ಬಳಸಿದಾಗ, ಗಾಯ, ಭಯ ಅಥವಾ ಕಿರಿಕಿರಿಯನ್ನು ಉಂಟುಮಾಡಿದಾಗ. ಅಥವಾ ಆಯ್ಕೆ ಸಿ, ಇದನ್ನು ಆತ್ಮರಕ್ಷಣೆಗಾಗಿ ಬಳಸಿದಾಗ. ಆಯ್ಕೆ ಡಿ, ಇದನ್ನು ಉದ್ದೇಶಪೂರ್ವಕವಾಗಿ ಬಳಸಿದಾಗ. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ, ಇದನ್ನು ಉದ್ದೇಶಪೂರ್ವಕವಾಗಿ ಒಪ್ಪಿಗೆ ಇಲ್ಲದೆ ಬಳಸಿದಾಗ, ಗಾಯ, ಭಯ ಅಥವಾ ಕಿರಿಕಿರಿಯನ್ನು ಉಂಟುಮಾಡಿದಾಗ. ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತೀಯ ನ್ಯಾಯ ಸಂಹಿತಾ 2023 ಪ್ರಕಾರ ಸೆಕ್ಷನ್ 182(1) ಅಡಿಯಲ್ಲಿ ಕರೆನ್ಸಿ ನೋಟು ಅಥವಾ ಬ್ಯಾಂಕ್ ನೋಟನ್ನು ಹೋಲುವ ದಾಖಲೆಯನ್ನು ತಯಾರಿಸಲು ಬಳಸುವುದಕ್ಕಾಗಿ ಗರಿಷ್ಠ ದಂಡ ಎಷ್ಟು? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆ ಎ 500 ರೂಪಾಯಿ, ಆಯ್ಕೆ ಬಿ 300 ರೂಪಾಯಿ, ಆಯ್ಕೆ ಸಿ 1000 ರೂಪಾಯಿ, ಆಯ್ಕೆ ಡಿ 100 ರೂಪಾಯಿ. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ 300 ರೂಪಾಯಿಗಳು. ಮುಂದಿನ ಪ್ರಶ್ನೆ 88ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತೀಯ ನ್ಯಾಯ ಸಂಹಿತಾ 2023 ನಿಬಂಧನೆಗಳ ಪ್ರಕಾರ ಆಸ್ತಿಯ ಖಾಸಗಿ ರಕ್ಷಣೆಯ ಹಕ್ಕನ್ನು ಸ್ವಯಂ ಪ್ರೇರಿತವಾಗಿ ಸಾವಿಗೆ ಕಾರಣವಾಗುವ ಅಥವಾ ತಪ್ಪು ಮಾಡುವವರಿಗೆ ಯಾವುದೇ ಹಾನಿ ಉಂಟು ಮಾಡುವ ಅಥವಾ ಮಾಡಲು ಪ್ರಯತ್ನಿಸುವ ಯಾವ ಅಪರಾಧಗಳಿಗೆ ವಿಸ್ತರಿಸುತ್ತದೆ? ಇದಕ್ಕೆ ಸಂಬಂಧಿಸಿದಂತೆ 4 ಅಂಶಗಳಿದ್ದು, ಅಂಶ 1 ದರೋಡೆ, ಅಂಶ 2 ಸೂರ್ಯಾಸ್ತದ ನಂತರ ಮನೆ ಒಡೆಯುವುದು, ಅಂಶ 3 ಕಳ್ಳತನ, ಕಿಡಿಗೇಡಿತನ ಅಥವಾ ಮನೆ ಅತಿಕ್ರಮಣ. ಸೂಕ್ತ ಇದಕ್ಕೆ ಆಯ್ಕೆಗಳನ್ನು 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 1 ಮತ್ತು 3 2 ಅಂಶಗಳು, ಆಯ್ಕೆ ಬಿ 1 ಮತ್ತು 2 2 ಅಂಶಗಳು, ಆಯ್ಕೆ ಸಿ 1, 2 ಮತ್ತು 3 ಅಂಶಗಳು, ಆಯ್ಕೆ ಡಿ 1 ಮಾತ್ರ ಅಂಶವಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ 1 ಮತ್ತು 2 ಅಂಶಗಳು. ಮುಂದಿನ ಪ್ರಶ್ನೆ 89ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸುನಿಲ್ ಜೊತೆ ತೀವ್ರ ವಾಗ್ವಾದಕ್ಕಿಳಿದ ರಾಜೇಶ್ ಭಾರವಾದ ಕಬ್ಬಿಣದ ಕೋಲಿನಿಂದ ಹೊಡೆದಿದ್ದಾನೆ. ಹೊಡೆತದಿಂದ ಸುನಿಲ್ ಅವರ ತೋಳು ಮುರಿಯಿತು ಮತ್ತು ಹಲವಾರು ವಾರಗಳವರೆಗೆ ಅದನ್ನು ಬಳಸಲು ಸಾಧ್ಯವಾಗಲಿಲ್ಲ. ಮುರಿತವು ಗಂಭೀರವಾದ ಗಾಯವಾಗಿದೆ ಎಂದು ವೈದ್ಯಕೀಯ ವರದಿ ದೃಢಪಡಿಸುತ್ತದೆ. ರಾಜೇಶ್ ಈ ಕೆಳಗಿನ ಯಾವ ಅಪರಾಧವನ್ನು ಅಥವಾ ಅಪರಾಧಗಳನ್ನು ಮಾಡಿದ್ದಾನೆ? ಇದಕ್ಕೆ 4 ಆಯ್ಕೆಗಳಿದ್ದು, ಆಯ್ಕೆ ಎ IPCಯ ಸೆಕ್ಷನ್ 325 ಅಡಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಗಂಭೀರವಾದ ಗಾಯವನ್ನು ಉಂಟುಮಾಡುವುದು, ಆಯ್ಕೆ ಬಿ IPCಯ ಸೆಕ್ಷನ್ 324 ಅಡಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಗಾಯವನ್ನು ಉಂಟುಮಾಡುವುದು, ಆಯ್ಕೆ ಸಿ IPCಯ ಸೆಕ್ಷನ್ 308 ಅಡಿಯಲ್ಲಿ ತಪ್ಪಿತಸ್ಥ ನರಹತ್ಯೆ ಮಾಡಲು ಪ್ರಯತ್ನ, ಆಯ್ಕೆ ಡಿ IPCಯ ಸೆಕ್ಷನ್ 323 ಅಡಿಯಲ್ಲಿ ಸರಳವಾದ ಗಾಯ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವುದೇ ಉತ್ತರವನ್ನು ನೀಡದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅವರು ವಿತ್ಡ್ರಾ ಮಾಡಲಾಗಿದೆ ಅಥವಾ ಈ ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ 90ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ವಿಜಯ್ನ ಸಾವಿಗೆ ಕಾರಣವಾಗುವ ಉದ್ದೇಶದಿಂದ ಅಮಿತ್ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ವಿಜಯ್ಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಮಿತ್ ತನ್ನ ಕೃತ್ಯದಿಂದ ಸಾವಿಗೆ ಕಾರಣವಾಗುವ ಸಾಧ್ಯತೆ ಇದೆ ಎಂದು ತಿಳಿದುಕೊಂಡು ಕೃತ್ಯ ಎಸಗಿದ್ದಾನೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. ಆದರೆ ವಿಜಯ್ನನ್ನು ಕೊಲೆ ಮಾಡುವ ಉದ್ದೇಶ ಅಥವಾ ಪೂರ್ವಯೋಜಿತ ಸಾಕ್ಷ್ಯಗಳಿಲ್ಲ. ಈ ಕೆಳಗಿನ ಯಾವ ಅಪರಾಧಗಳನ್ನು ಅಮಿತ್ ಮಾಡಿದ್ದಾನೆ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ
IPCಯ ಸೆಕ್ಷನ್ 304ರ ಅಡಿಯಲ್ಲಿ ಕಲ್ಪಿಬಲ್ ಅಥವಾ ತಪ್ಪಿತಸ್ಥ ನರಹತ್ಯೆಯು ಕೊಲೆಗೆ ಸಮನಾಗಿರುವುದಿಲ್ಲ. ಆಯ್ಕೆ ಬಿ. IPCಯ ಸೆಕ್ಷನ್ 304A ಅಡಿಯಲ್ಲಿ ನಿರ್ಲಕ್ಷ್ಯದಿಂದ ಸಾವನ್ನು ಉಂಟು ಮಾಡುವುದು. ಆಯ್ಕೆ ಸಿ. IPCಯ ಸೆಕ್ಷನ್ 325ರ ಅಡಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಗಂಭೀರವಾದ ಗಾಯವನ್ನು ಉಂಟು ಮಾಡುವುದು. ಆಯ್ಕೆ ಡಿ. IPCಯ ಸೆಕ್ಷನ್ 302ರ ಅಡಿಯಲ್ಲಿ ಕೊಲೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ. IPCಯ ಸೆಕ್ಷನ್ 304ರ ಅಡಿಯಲ್ಲಿ ಕಲ್ಪಿಬಲ್ ಅಥವಾ ತಪ್ಪಿತಸ್ಥ ನರಹತ್ಯೆಯು ಕೊಲೆಗೆ ಸಮನಾಗಿರುವುದಿಲ್ಲ. ಮುಂದಿನ ಪ್ರಶ್ನೆ 91ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಯಾವ ಲೇಖನವು ಸಂಸತ್ತು ಮತ್ತು ಅದರ ಸದಸ್ಯರ ಅಧಿಕಾರಗಳು, ಸವಲತ್ತುಗಳು ಮತ್ತು ವಿನಾಯಿತಿಗಳೊಂದಿಗೆ ವ್ಯವಹರಿಸುತ್ತದೆ? ಇದಕ್ಕೆ 4 ಆಯ್ಕೆಗಳಿದ್ದು ಆಯ್ಕೆಗಳೆಂದರೆ ಆಯ್ಕೆ ಎ 105, ಆಯ್ಕೆ ಬಿ 108, ಆಯ್ಕೆ ಸಿ 102, ಆಯ್ಕೆ ಡಿ 107. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ 105ನೇ ಲೇಖನವಾಗಿರುತ್ತದೆ. ಮುಂದಿನ ಪ್ರಶ್ನೆ 92ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಬಲಿಪಶು 16 ಅಥವಾ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯಾಗಿರುವ ಪ್ರಕರಣಗಳಲ್ಲಿ ಅತ್ಯಾಚಾರದ ಶಿಕ್ಷೆಯನ್ನು BNSನ ಯಾವ ವಿಭಾಗದಲ್ಲಿ ಸೇರಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 65, ಆಯ್ಕೆ ಬಿ 63, ಆಯ್ಕೆ ಸಿ 72, ಆಯ್ಕೆ ಡಿ 64. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಉತ್ತರವನ್ನು ನಾವು ನೋಡುವುದಾದರೆ ಆಯ್ಕೆ ಎ 65. ಮುಂದಿನ ಪ್ರಶ್ನೆ 93ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, BNSನಿಂದ ಸ್ನ್ಯಾಚಿಂಗ್ ಅಥವಾ ಕಿತ್ತುಕೊಳ್ಳುವುದು ಎಂಬ ಹೊಸ ಅಪರಾಧವನ್ನು ಪರಿಚಯಿಸಲಾಗಿದೆ. BNSನ ಯಾವ ವಿಭಾಗವು ಸ್ನ್ಯಾಚಿಂಗ್ ಅಥವಾ ಕಿತ್ತುಕೊಳ್ಳುವುದು ಅನ್ನು ಅಪರಾಧ ಎಂದು ವ್ಯಾಖ್ಯಾನಿಸಲಾಗುತ್ತದೆ? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು ಆಯ್ಕೆ ಎ 303, ಆಯ್ಕೆ ಬಿ 305, ಆಯ್ಕೆ ಸಿ 304, ಆಯ್ಕೆ ಡಿ 308. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ 304. ಮುಂದಿನ ಪ್ರಶ್ನೆ 94ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಪ್ರಶ್ನೆಗೆ ಉತ್ತರಿಸಿರಿ. ಈ ಒಂದು ಪ್ರಶ್ನೆಗೆ ನೋಡುವುದಾದರೆ, ಶ್ರೀ ಪಟೇಲ್ ಪೊಲೀಸ್ ಅಧಿಕಾರಿಯಾಗಿದ್ದು ರಾಜು ಬ್ಯಾಂಕ್ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ದೂರು ಪಡೆಯುತ್ತಾರೆ ಮತ್ತು ಇಬ್ಬರು ಗ್ರಾಮಸ್ಥರು ಹೇಳಿದಂತೆ ತನ್ನ ಜಮೀನಿನಲ್ಲಿ ಬೆಲೆ ಬಾಳುವ ಆಸ್ತಿಗಳನ್ನು ಮರೆಮಾಡಲು ಸಹಾಯ ಮಾಡಿದ್ದಾರೆ ಎಂಬ ದೂರು ಮತ್ತು ಮಾಹಿತಿಯನ್ನು ಪಡೆಯುತ್ತಾರೆ. ಈ ನಿಟ್ಟಿನಲ್ಲಿ ಈ ಕೆಳಗಿನವುಗಳನ್ನು ಪರಿಗಣಿಸಿ ಪೊಲೀಸ್ ಅಧಿಕಾರಿ ಶ್ರೀ ಪಟೇಲ್ ಅವರು ವಾರೆಂಟ್ ಇಲ್ಲದೆ ರಾಜುವನ್ನು ಯಾವಾಗ ಬಂಧಿಸಬಹುದು? 4 ಅಂಶಗಳಿವೆ. 1ನೇ ಅಂಶ, ಶ್ರೀ ಪಟೇಲ್ ಅವರ ಸಮ್ಮುಖದಲ್ಲಿ ರಾಜು ನಾನ್ ಕಾರ್ನಿಜಬಲ್ ಅಥವಾ ಅರಿಯಲಾಗದ ಅಪರಾಧವನ್ನು ಮಾಡಿದರೆ ಮಾತ್ರ ಅವರನ್ನು ಬಂಧಿಸಬಹುದು. ಅಂಶ 2, ರಾಜು ವಿರುದ್ಧ ಸಮಂಜಸವಾದ ದೂರನ್ನು ಸ್ವೀಕರಿಸದಿರುವುದರಿಂದ ಮತ್ತು ಗ್ರಾಮಸ್ಥರ ಸಾಕ್ಷ್ಯದ ಕಾರಣ ಬಲವಾದ ಅನುಮಾನವು ಅಸ್ತಿತ್ವದಲ್ಲಿರುವುದರಿಂದ ಅವರನ್ನು ತಕ್ಷಣವೇ ಬಂಧಿಸಬಹುದು. ಅಂಶ 3, ರಾಜು ತಪ್ಪಿಸಿಕೊಳ್ಳಲು ಅಥವಾ ಓಡಿ ಹೋಗಲು ಪ್ರಯತ್ನಿಸಿದಾಗ ಮಾತ್ರ ಬಂಧಿಸಬಹುದು. ಅಂಶ 4, ಸತ್ಯ ಮತ್ತು ಸಂದರ್ಭಗಳ ಪರಿಚಯವಿರುವ ಯಾವುದೇ ವ್ಯಕ್ತಿಗೆ ಯಾವುದೇ ಪ್ರಚೋದನೆ, ಬೆದರಿಕೆ ಅಥವಾ ಭರವಸೆ ನೀಡದಂತೆ ತಡೆಯಲು ರಾಜು ಅವರನ್ನು ಬಂಧಿಸಬಹುದು. ಮೇಲಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ? 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 2 ಮತ್ತು 4, ಆಯ್ಕೆ ಬಿ ಕೇವಲ 4, ಆಯ್ಕೆ ಸಿ ಕೇವಲ 2, ಆಯ್ಕೆ ಡಿ 1 ಮತ್ತು 3. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ 2 ಮತ್ತು 4 ಆಗಿರುತ್ತದೆ. ಮುಂದಿನ ಪ್ರಶ್ನೆ
95ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, BNSS ಅಪರಾಧ ಎಸಗಿರುವ ಪ್ರದೇಶವನ್ನು ಲೆಕ್ಕಿಸದೆಯೇ ಅರಿಯಬಹುದಾದ ಅಪರಾಧದ ಆಯೋಗಕ್ಕೆ ಸಂಬಂಧಿಸಿದ FIRನ ನೋಂದಾವಣೆಯ ನಿಬಂಧನೆಯನ್ನು ಪರಿಚಯಿಸಿತು. ಈ FIR ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ 4 ಆಯ್ಕೆಗಳಿದ್ದು, ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಶೂನ್ಯ FIR, ಆಯ್ಕೆ ಬಿ ತಪ್ಪು FIR, ಆಯ್ಕೆ ಸಿ ಕೌಂಟರ್ FIR, ಆಯ್ಕೆ ಡಿ NCR. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಶೂನ್ಯ FIR. ಮುಂದಿನ ಪ್ರಶ್ನೆ 96ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, BNSS ಕನಿಷ್ಠ ಡ್ಯಾಶ್ ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗುವ ಅಪರಾಧಗಳಿಗೆ ಸಾಕ್ಷ್ಯವನ್ನು ಸಂಗ್ರಹಿಸಲು, ಅಪರಾಧದ ದೃಶ್ಯಗಳಿಗೆ ಭೇಟಿ ನೀಡಲು ಫಾರೆನ್ಸಿಕ್ ಅಥವಾ ವಿಧಿವಿಜ್ಞಾನದ ತಂಡವನ್ನು ಕಡ್ಡಾಯಗೊಳಿಸುತ್ತದೆ. 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 4, ಆಯ್ಕೆ ಬಿ 7, ಆಯ್ಕೆ ಸಿ 5, ಆಯ್ಕೆ ಡಿ 2. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ 7 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 97ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, BNSSನ ಯಾವ ವಿಭಾಗವು ಘೋಷಿತ ಅಪರಾಧಿಗಳಿಗೆ ಗೈರು ಹಾಜರಿಯಲ್ಲಿ ವಿಚಾರಣೆಗಳನ್ನು ಅನುಮತಿಸುತ್ತದೆ? ಇದಕ್ಕೆ ಸೂಕ್ತ ಆಯ್ಕೆಗಳನ್ನು ಅಥವಾ ಇದಕ್ಕೆ ಸಂಬಂಧಿಸಿದ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 349, ಆಯ್ಕೆ ಬಿ 356, ಆಯ್ಕೆ ಸಿ 366, ಆಯ್ಕೆ ಡಿ 251. ಇದಕ್ಕೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ 356. ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, BNSSನ ಯಾವ ವಿಭಾಗವು ಎಲೆಕ್ಟ್ರಾನಿಕ್ ಮೋಡ್ನಲ್ಲಿ ನಡೆಯಲು ವಿಚಾರಣೆಗಳು ಮತ್ತು ಪ್ರಕ್ರಿಯೆಗಳನ್ನು ಸುಗಮಗೊಳಿಸುತ್ತದೆ? 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 330, ಆಯ್ಕೆ ಬಿ 430, ಆಯ್ಕೆ ಸಿ 530, ಆಯ್ಕೆ ಡಿ 532. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಸಿ 530. ಮುಂದಿನ ಪ್ರಶ್ನೆ 99ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, BNSSನ ಯಾವ ವಿಭಾಗವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ರದ್ದುಗೊಳಿಸುತ್ತದೆ? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿವೆ. ಆಯ್ಕೆ ಎ 101, ಆಯ್ಕೆ ಬಿ 2, ಆಯ್ಕೆ ಸಿ 1, ಆಯ್ಕೆ ಡಿ 531. ಇದಕ್ಕೆ ಸಂಬಂಧಿಸಿದ ಅಥವಾ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ 531. ಮುಂದಿನ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ ಆಗಿದೆ. ಪ್ರಶ್ನೆ ಏನೆಂದರೆ, ಬೆಲೆ ಬಾಳುವ ವಸ್ತುಗಳನ್ನು ಕದಿಯುವ ಉದ್ದೇಶದಿಂದ ಅಮಿತ್ ಮತ್ತು ರಾಣಿ ರಾತ್ರಿ ವೇಳೆ ಒಂದು ಮನೆಗೆ ನುಗ್ಗಲು ನಿರ್ಧರಿಸಿದ್ದಾರೆ. ಅವರು ಬಲವಂತವಾಗಿ ಬಾಗಿಲು ತೆರೆಯಲು ಆರೆಗೋಲನ್ನು ಬಳಸುತ್ತಾರೆ. ಆದರೆ ಅವರು ಏನನ್ನಾದರೂ ತೆಗೆದುಕೊಳ್ಳುವ ಮೊದಲು ಮನೆಯ ಮಾಲೀಕ ವಿಕ್ರಮ್ ಅನಿರೀಕ್ಷಿತವಾಗಿ ಮನೆಗೆ ಆಗಮಿಸುತ್ತಾರೆ. ಅಮಿತ್ ಮತ್ತು ರಾಣಿ ಗಾಬರಿಗೊಂಡು ಏನನ್ನೂ ಕದಿಯದೆ ಓಡಿ ಹೋದರು. ವಿಕ್ರಮ್ ನೀಡಿದ ದೂರಿನ ಆಧಾರದ ಮೇಲೆ ಮರುದಿನ ಬೆಳಗ್ಗೆ ಪೊಲೀಸರು ಅವರನ್ನು ಬಂಧಿಸಿದರು. BNS ಅಡಿಯಲ್ಲಿ ಈ ಕೆಳಗಿನ ಯಾವ ಅಪರಾಧಗಳನ್ನು ಅಮಿತ್ ಮತ್ತು ರಾಣಿ ಮಾಡಿದ್ದಾರೆ? ಇದಕ್ಕೆ ಸಂಬಂಧಿಸಿದ 4 ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಕಳ್ಳತನ ಮಾಡುವ ಉದ್ದೇಶದಿಂದ ಮನೆ ಅತಿಕ್ರಮಣ, ಆಯ್ಕೆ ಬಿ ದರೋಡೆ ಮಾಡಲು ಪ್ರಯತ್ನ, ಆಯ್ಕೆ ಸಿ ಕಳ್ಳತನ, ಆಯ್ಕೆ ಡಿ ಕಳ್ಳತನ ಮಾಡುವ ಪ್ರಯತ್ನ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ ಕಳ್ಳತನ ಮಾಡುವ ಉದ್ದೇಶದಿಂದ ಮನೆ ಅತಿಕ್ರಮಣ ಎಂಬುದಾಗಿದೆ. ಹೀಗೆ ಆಲ್
ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನವರು ನಡೆಸುವ 19ನೇ ಪರೀಕ್ಷೆಯಲ್ಲಿ ಸಂಬಂಧಿಸಿದಂತೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕನ್ನಡದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ತಿಳಿಸುವ ಮುಖಾಂತರ ನಮ್ಮದೊಂದು ಸಣ್ಣ ಪ್ರಯತ್ನ. ಈ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಈ ಒಂದು ವಿಡಿಯೋದಲ್ಲಿ ಯಾವುದಾದರೂ ನ್ಯೂನತೆಗಳು, ತೊಂದರೆಗಳು ಕಂಡುಬಂದರೆ ಅಂತಹ ಸಂದರ್ಭದಲ್ಲಿ ಮೂಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡುವ ಮುಖಾಂತರ ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಮಗೆ ಮೆಸೇಜ್ ಮಾಡುವ ಮುಖಾಂತರ ತಿಳಿದುಕೊಳ್ಳಬಹುದಾಗಿರುತ್ತದೆ. ಮತ್ತೊಮ್ಮೆ ಕೊನೆಯದಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಬೆಂಬಲಿಸಬೇಕಾಗಿ ವಿನಂತಿ.